ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತ ಕಾಲ್ತುಳಿತ ದುರಂತದಲ್ಲಿ 11 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ದೊಡ್ಡ ಮಟ್ಟದ ತನಿಖೆಗೇನು ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಆದರೆ ಭದ್ರತಾ ವೈಫಲ್ಯವನ್ನ ಕೊಟ್ಟು ಅಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರುವಂತ ವಿಚಾರಕ್ಕೆ, ಅಮಾನತು ಮಾಡಿರುವಂತ ವಿಚಾರಕ್ಕೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಕ್ಷ ಅಧಿಕಾರಿಗಳನ್ನ ಯಾಕೆ ನೀವು ಅಮಾನತು ಮಾಡಬೇಕಿತ್ತು ಅಂತೇಳಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸಾರ್ವಜನಿಕರು. ಇದೇ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಕಪ್ ಚುಕ್ಕೆ ಅಧಿಕಾರಿಗಳ ತಲೆದಂಡ. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದ ಬಿ ದಯಾನಂದ್ ಅವರನ್ನ ಸೇರಿ ಸಾಕಷ್ಟು ಅಧಿಕಾರಿಗಳನ್ನ ಅಮಾನತು ಮಾಡಿ, ಇದಕ್ಕೆ ಕಾರಣ ಚಿನ್ನಸ್ವಾಮಿ ದುರಂತ. ಪೊಲೀಸರ ಮೇಲೆ ಹೊಣೆ ಹೊರಿಸಿದೆ ಸರ್ಕಾರ. ಚಿನ್ನಸ್ವಾಮಿ ದುರಂತಕ್ಕೆ ಹಾಗಾದ್ರೆ ಹೊಣೆ ಯಾರು? ಸರ್ಕಾರ ಬಚಾವಾಗೋಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಸಿದ್ಧತೆ ಇಲ್ಲದೆ ದುರಂತಕ್ಕೆ ಸಿದ್ಧತೆ ಇಲ್ಲದೆ ಕಾರ್ಯಕ್ರಮ ಮಾಡಿಕೊಂಡ್ರು ಈ ದುರಂತ ಆಯಿತು ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಲ್ರಿಗೂ ಕೂಡ. ಮಂಗಳವಾರ ರಾತ್ರಿ ಕಪ್ಪು ಗೆದ್ದಿದ್ರು, ಸಂಭ್ರಮಿಸಿದ್ರು. ಇಡೀ ವಿಶ್ವದಾದ್ಯಂತ ಅಭಿಮಾನಿಗಳು, RCB ಅಭಿಮಾನಿಗಳು ಎಲ್ಲೆಲ್ಲ ಇದ್ದಾರೆ, ಅವರೆಲ್ಲರೂ ಕೂಡ ಸಂಭ್ರಮಿಸಿದ್ರು. ಸರ್ಕಾರ ಇವರನ್ನ ತರಾತುರಿಯಲ್ಲಿ ಕರೆದಿದ್ಯಾಕೆ, ಸನ್ಮಾನಿಸಿದ್ಯಾಕೆ? ಅಷ್ಟು ಅರ್ಜೆಂಟ್ ಆಗಿ ಸಿದ್ಧತೆಯೇ ಇರಲಿಲ್ಲ. ಅಷ್ಟೇ ಅಲ್ಲದೆ ಬನ್ನಿ ಭಾಗಿಯಾಗಿ ಈ ಸಂಭ್ರಮದ ಕ್ಷಣದಲ್ಲಿ ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡಿ ಜನರನ್ನ ಆಹ್ವಾನ ಕೊಟ್ಟಿದ್ರು. ತಪ್ಪುಗಳು ಸಾಕಷ್ಟು ಇರಬಹುದು, ಬಟ್ ಇಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದೆಯಲ್ಲ, ನಿಜಕ್ಕೂ ಕೂಡ ಸರಿ ಇಲ್ಲ ಸರ್ಕಾರದ ನಿರ್ಧಾರ ಎನ್ನುವುದಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ರಾಜಕೀಯ ನಾಯಕರು ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಉಪಯೋಗಿ ಇಲಾಖೆಯವರು ಪರ್ಮಿಷನ್ ಕೇಳಿದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ, ಕೇವಲ 25ರಿಂದ 30 ಜನ ಅತಿಥಿಗಳು ಆಸೀನರಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ. ಆದರೆ ನಿಮ್ಮ ಕುಟುಂಬದವರೇ, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಸಿದ್ದರಾಮಯ್ಯನ ಕುಟುಂಬದವರು, ಪರಿವಾರದವರು, ಜಮೀರ್ ಖಾನ್ ಅವರ ಪರಿವಾರದವರು, ರಾಮಲಿಂಗಾರೆಡ್ಡಿ ಅವರ ಪರಿವಾರದವರು ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸೇರಿ ಅಲ್ಲಿ 300-350 ಜನ ಇದ್ದರು. ಏನು ಮಾಡಕ್ಕೆ ಹೊರಟಿದ್ರಿ ನೀವು? ನಿಮ್ಮ ಕಣ್ಣು ಮುಂದೆ ಎದುರುಗಡೆ ಹೈಕೋರ್ಟ್ ಮೇಲೆ ಜನ ನಿಂತಿದ್ದಾರೆ ಅನ್ಸೇಫ್ ಆಗಿ, ಮರಗಳ ಮೇಲೆ ತುತ್ತ ತುದಿ ತನಕ ನಿಂತಿದ್ದಾರೆ. ಫೋಟೋ ನೀವೇ ತೆಗೆದಿದ್ದೀರಿ ಮಾಧ್ಯಮದ ಸ್ನೇಹಿತರು. ಇಷ್ಟೊಂದು ಅನ್ಸೇಫ್ ಆಗಿ ಅಲ್ಲಿ ನಡ್ಕೊಂಡಾಗ ನೀವು ಹೆಂಗೆ ಇದಕ್ಕೆ ಪರ್ಮಿಷನ್ ಕೊಟ್ರಿ? ಮೊನ್ನೆ ದಿನ ಬೆಂಗಳೂರಿನಲ್ಲಿ ನಡೆದಂಥ ದುರಂತಕ್ಕೆ ನೇರವಾಗಿ ಕರ್ನಾಟಕ ಸರ್ಕಾರವೇ ಹೊಣೆಗಾರ. ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ಇಬ್ಬರು ದೇಶದ ಆರ್ಥಿಕ ಅಪರಾಧಿಗಳಿಗೆ ಸಂಬಂಧಿಸಿದಂಥ ಕಂಪನಿಗಳು, ಒಂದು RCB ರಾಯಲ್ ಚಾಲೆಂಜ್ ಬೆಂಗಳೂರು, ಅದೊಂದು ವಿಸ್ಕಿ ಮಾರಾಟಕ್ಕಾಗಿ ಹುಟ್ಟಿಕೊಂಡಂಥ ಕಂಪನಿ. ಎರಡನೇದು IPL ಲಲಿತ್ ಮೋದಿ ಅವರು ಕೂಡ ದೇಶದ ಆರ್ಥಿಕ ಅಪರಾಧಿ. ಇಬ್ಬರು ಆರ್ಥಿಕ ಅಪರಾಧಿಗಳು ಅಪರಾಧವನ್ನು ಮಾಡಿ ದೇಶದ ಖಜಾನೆಗೆ ಕನ್ನ ಹಾಕಿ ದೇಶ ಬಿಟ್ಟು ಹೋದಂಥವ್ರು. ತಪ್ಪು ಮಾಡಿದ್ದಾರೆ ಅಂತ ಹೇಳಿ 5 ಜನನ್ನ ಸಸ್ಪೆಂಡ್ ಮಾಡಿದಂಥದ್ದೇನಿದೆ ಆ ತರಾತುರಿನಲ್ಲಿ, ಅದು ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಅಧಿಕಾರಿಗಳು ಕೆಲಸ ಮಾಡತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ತೀರ್ಮಾನಗಳ ಸರ್ಕಾರ ಅವರ ತಪ್ಪುಗಳನ್ನು ಅವರು ತೆಗೆದುಕೊಂಡಂಥ ನಿರ್ಧಾರದಿಂದ ಆದಂಥ
ಈ ಅಹಿತಕರ ಘಟನೆಗಳನ್ನು ಆ ಅಧಿಕಾರಿಗಳ ತಲೆದಂಡ ತರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಇವತ್ತು ಶ್ರದ್ಧೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ, ಇದೆಲ್ಲ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು. ಇಲ್ಲಿ ನಡೆದಿರ್ತಕ್ಕಂಥ ವಾಸ್ತವಾಂಶಗಳೇ ಬೇರೆ. ನೋಡಿ, ಮಂಗಳೂರು ಒಂದು ಅತಿಯಾದಂಥ ಒಂದು ಇತಿಹಾಸ ಇರ್ತಕ್ಕಂಥದ್ದು. ವಿನಾಕಾರಣ ಆ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಒಂದು ರೀತಿಯ ವಿಫಲವಾದ್ದರಿಂದ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ, ಸೊ ನಾವು ಅವ್ರು ಯಾರು ಕೆಟ್ಟವರು ಅಥವಾ ಅವ್ರು ಸರಿ ಇಲ್ಲ ಅಂತಲ್ಲ, ನಮ್ಮೆಲ್ರಿಗೂ ಬೇಕಾದವರೆ, ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರೆ. ಈ ಘಟನೆ ಒಂದು ಸ್ವಲ್ಪ ಎಲ್ರಿಗೂ ನೋವನ್ನು ತಂದಿದೆ. ಹಾಗಾಗಿ ಸುದೀರ್ಘವಾದಂಥ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಗಳು, ಉಳಿದಂಥ ಎಲ್ಲ ಸಚಿವರು, ಚೀಫ್ ಸೆಕ್ರೆಟರಿಗಳು ಇದ್ದರು. ಸುದೀರ್ಘವಾಗಿ ಚರ್ಚೆ ಮಾಡಿ ಈ ತೀರ್ಮಾನವನ್ನು ತಗೊಳ್ಳುವಂಥ ಪರಿಸ್ಥಿತಿ ಅನಿವಾರ್ಯ ಇದ್ದು ತಗೊಂಡಿದೆ. ಅದು ಸಸ್ಪೆಂಡ್ ಈಸ್ ಫೈನಲ್ ಇದಂತಲ್ಲ, ಬಟ್ ಈ ಒಂದು ಇನ್ಸ್ಟೆಂಟು ನಾವು ಯಾರಿಗೂ ಇದು ಸರಿ ಅನ್ನೋವಂಥ ಇನ್ಸ್ಟೆಂಟ್ ಅಲ್ಲ. ಹಾಗಾಗಿ ಅದು ಅನಿವಾರ್ಯ. ಈಗ ಟೀಕೆ ಮಾಡೋರು ನೋಡ್ರಿ, ಅವರಿಗೆ ಈ ಕ್ಷಣದಲ್ಲೂ ಇಂಥ ಒಂದು ಕಠಿಣವಾದಂಥ ಕೆಟ್ಟ ಸಂದರ್ಭದಲ್ಲಿ ಅಷ್ಟೊಂದು ಜನ ಸಾವಾಗಿ ನೋವಾಗಿರುವಂಥ ಕ್ಷಣದಲ್ಲೂ ರಾಜಕಾರಣ ಮಾಡೋರಿಗೆ ಏನು ಹೇಳೋಕ್ಕಾಗುತ್ತೆ? ಇದರಲ್ಲೂ ರಾಜಕಾರಣವಾಗಿ ಟೀಕೆ ಮಾಡೋರಿಗೆ ನಾವು ಏನು ಹೇಳೋಕ್ಕಾಗುತ್ತೆ? ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ಮನಸ್ಸು ಕೊಡಲಿ ಅಂತ ಹೇಳಿ ಕೆಲವು ಮಾಹಿತಿಯನ್ನು ಕೊಡೋದರಲ್ಲಿ ಚಿನ್ನಸ್ವಾಮಿ ದುರಂತ, ಸಾವಿನ ಮನೆ ಸೇರಿದ್ದು 11 ಅಮಾಯಕ ಅಭಿಮಾನಿಗಳು. ತನ್ನ ನೆಚ್ಚಿನ ಆಟಗಾರನ್ನ ನೋಡಬೇಕು ಅಂತೇಳಿ ಕ್ರೀಡಾಂಗಣದ ಬಳಿ ಬಂದು ಕಾಲ್ತುಳಿತದಲ್ಲಿ ಪ್ರಾಣ ಬಿಟ್ಟವರು. ಸದ್ಯ ಈ ವಿಚಾರವಾಗಿ ನಡೀತಾ ಇರುವಂಥ ರಾಜಕೀಯ ಇದೆಯಲ್ಲ, ನಿಜಕ್ಕೂ ಕೂಡ ಖಂಡನೀಯ. ಯಾರು ಚಿತೆ ಮುಂದೆ ಚಳಿ ಕಾಯಿಸಿಕೊಳ್ಳುವಂಥ ಕೆಲಸವನ್ನ ಮಾಡಬಾರ್ದು. ಆದರೆ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ, ಪೊಲೀಸರ ವಿಚಾರದಲ್ಲಿ, ಪೊಲೀಸ್ ಇಲಾಖೆಯ ವಿಚಾರದಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರ ಇದೆಯಲ್ಲ, ರಾಜ್ಯಾದ್ಯಂತ ಖಂಡನೆಗೆ ವ್ಯಕ್ತವಾಗ್ತಾ ಇದೆ. ಒಂದು ವಿಚಾರವನ್ನ ನಾನು ಪದೇ ಪದೇ ಉಲ್ಲೇಖ ಮಾಡಿ ಹೇಳ್ತೀನಿ. ಬೆಂಗಳೂರಿನಲ್ಲಿ ಈ ತರದ ಕ್ರೌಡ್ ಸೇರೋದು ಇದೇ ಮೊದಲೇನಲ್ಲ. MG ರಸ್ತೆ ಅಲ್ಲಿ ಹೊಸ ವರ್ಷ ಆಚರಣೆ ಆಗುತ್ತೆ, ಬ್ರಿಗೇಡ್ ರೋಡು, ಕೋರಮಂಗಲ, ಹೀಗೆ ಲಕ್ಷ ಲಕ್ಷ ಜನ ಬೆಂಗಳೂರಿನ ಬೇರೆ ಬೇರೆ ಕಡೆ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಸೇರ್ತಾರೆ. ಅಂಥವರನ್ನ ಕಂಟ್ರೋಲ್ ಮಾಡಿದಂಥ ನಮ್ಮ ಬೆಂಗಳೂರು ಪೊಲೀಸರು, ಭಾರತದಾದ್ಯಂತ ಒಳ್ಳೆಯ ಹೆಸರನ್ನ ಹೊಂದಿರುವಂಥ ಪೊಲೀಸರು, ಇಂಥವರಿಗೆ ಕಪ್ಪು ಚುಕ್ಕೆ ತರುವಂಥ ಕೆಲಸವನ್ನ ಸರ್ಕಾರ ಮಾಡೋಕೊರಟತ್ತಾ ಎನ್ನುವುದಾಗೂ ಕೂಡ ಸದ್ಯಕ್ಕಿರುವಂಥ ಪ್ರಶ್ನೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವಂಥ ಬಸವರಾಜ್ ಮಾಲಗತ್ತಿಯವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಹೈಕೋರ್ಟ್ ವಕೀಲರಾಗಿರುವಂಥ RLN ಮೂರ್ತಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಮಾಲಗತ್ತಿ ಸರ್ ಅವರಿಂದನೇ ಕೇಳ್ತಾ ಹೋಗೋಣ. ಸರ್, ನಿಜಕ್ಕೂ ಕೂಡ ಇಲ್ಲಿ ಪೊಲೀಸ್ ಅವರನ್ನ ಹೊಣೆ ಮಾಡ್ತಾ ಇರೋದು ಈಗ ದೊಡ್ಡ ದುರಂತ, ಖಂಡನೆ ವ್ಯಕ್ತವಾಯಿತು, ಎಲ್ರಿಗೂ ಕೂಡ ಬೇಸರ ಇದೆ. ಪೊಲೀಸ್ ಇಲಾಖೆ ಮೇಲೆ ಯಾಕೆ ಹೊಣೆ ಹೊರಿಸಿತ್ತು ಸರ್ಕಾರ ಅಂತ ಹೇಳಿ ಸರ್? ಇದು ಒಂಥರ ಡಿಮೊರಲೈಸೇಷನ್ ಆಫ್ ಫೋರ್ಸ್, ಪೊಲೀಸ್ ಫೋರ್ಸ್. ಅವ್ರ ನೈತಿಕತೆಯನ್ನು ಅವರ ಉಳಿದ ಅಧಿಕಾರಿಗಳಿಗೆ, ಅಧೀನ ಅಧಿಕಾರಿಗಳೇನೇ ಇರ್ತಾರೆ ಅವ್ರಿಗೆ ಒಂಥರ ಹೆದರಿಕೆ ಹಾಕುವಂಥ ಕ್ರಮ ಇದು. ಓಕೆ, ಈಗ ನಾವೇನು ಮಾಡ್ತಿರ್ತೇವೆ, DCP ಆಗಲಿ, ACP ಆಗಲಿ, ಇನ್ಸ್ಪೆಕ್ಟರ್ ಆಗಲಿ, ಅಡಿಷನಲ್ CP ಆಗಲಿ, ಇಲ್ಲಪ್ಪ ಕಮಿಷನರ್ ಇರ್ತಾನೆ, ನಾವೇನಾದರೂ ಲಾ ಆ್ಯಂಡ್ ಆರ್ಡರ್ದಲ್ಲಿ ಏನಾದರೂ ತಪ್ಪಾದರೆ ಅಥವಾ ಏನಾದರೂ ಕಮ್ಯುನಲ್ ಗಲಾಟೆಯಲ್ಲಿ ಏನಾದರೂ ಮಿಸ್ಟೇಕ್ ಆಗ್ತಿರ್ತವೆ, ಸಡನ್ ನಾವು ಡಿಸಿಷನ್ ತೊಗೋಬೇಕಾಗ್ತದೆ. ಫೈರಿಂಗ್ ಮಾಡಬೇಕು, ಲಾಠಿ ಚಾರ್ಜ್ ಮಾಡಬೇಕು, ಅದು ಮಾಡಬೇಕು, ಏನು ಮಾಡಬೇಕು, ಅವು ಥಿಂಕ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಸೊ ಕ್ವಿಕ್ಕಾಗಿ ಡಿಸಿಷನ್ ತೊಗೋಬೇಕಾಗಿರ್ತದೆ. ಕೆಲವೊಂದು ಟೈಮ್ನಲ್ಲಿ ಮಿಸ್ಟೇಕು ಆಗಬಹುದು. ಇವರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಆಗ್ತಿರ್ತವೆ. ಅಂಥದ್ರಾಗ ಕಮಿಷನರ್ ಸಪೋರ್ಟ್ ಮಾಡ್ತಾರೆ, ನಮಗೆ ಜಸ್ಟಿಫೈ ಮಾಡ್ತಾರೆ, ಪ್ರೊಟೆಕ್ಷನ್ ಕೊಡ್ತಾರೆ. ಕಮಿಷನರ್ ಇದಾರಪ್ಪ, ನಮ್ಮನ್ನೆಲ್ಲ ನೋಡ್ಕೋತಾನೆ, ನಮ್ಮನ್ನೆಲ್ಲ ಏನು ಆಗ್ಲಾರ್ದಂಗೆ ಕಾಳಜಿ ಮಾಡ್ತಾರೆ ಅಂತ ಧೈರ್ಯ ಇರ್ತದೆ. ಈ ಕಮಿಷನರ್ಗೆ ಸಸ್ಪೆಂಡ್ ಮಾಡಿದ್ರೆ ಅವ್ರಿಗೆ ಯಾರಿಗೆ ಉಳಿಸ್ಬೇಕು? ಅವ್ರಿಗೆ ಯಾರು ಧೈರ್ಯ ಕೊಡಬೇಕು? ನಿಜ. ಉಳಿದ ಅಧೀನ ಇರುವಂಥ ಅಧಿಕಾರಿಗಳಿಗೆ ಅವ್ರ ಮನಸ್ಸಿನಲ್ಲಿ ಏನು ಪರಿಣಾಮ ಬೀರ್ತದೆ? ಹೌದು, ಇದು ಒಂಥರ ಡಿಮೊರಲೈಸ್ ಆಗೋದು, ಅವರ ಮನಸ್ಥಿತಿನ ಕುಗ್ಗಿಸೋದು. ಇವರು ಏನು ಪರ್ಮಿಷನ್ ಕೊಟ್ಟಿದ್ರು, ಇವರು ಅವ್ರು ನಮ್ಮವರು ಹಾಗೆ ಇದ್ದಾರೆ, ನಮ್ಮ ಅಧಿಕಾರಿಗಳು ಹಾಗೆ ಇದ್ದಾರೆ,
ಲೋವರ್ ಲೆವೆಲ್ ಹಿಡ್ಕೊಂಡು ಹೈಯರ್ ಲೆವೆಲ್ವರೆಗೂ ಅವ್ರಿಗೆ ಲೋಯರ್ ಲೆವೆಲ್ ಇದ್ದವ್ರು ಅದಕ್ಕೋ ಡೈರೆಕ್ಟ್ ಹೋಗಿ ಆಗಲೇ ಭೇಟಿ ಆಗ್ತಾರೆ. ಈ ಕೆಲವೊಬ್ಬ ಸೀನಿಯರ್ ಆಫೀಸರ್ಸು ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಹೋಗಿ ಭೇಟಿ ಆಗ್ತಾರೆ ಮಂತ್ರಿಗಳನ್ನು. ಓಕೆ. ನಸಿಕ್ನಾಗ ಯಾರು ನೋಡಬಾರ್ದಂತ. ಈ ಓಲೈಕೆ ಏನಿದೆ ಅಲ್ಲ, ಆ ಓಲೈಕೆ ಬಂದಾಗಬೇಕು ನಮ್ಮಲ್ಲಿ. ಖಂಡಿತ. ಸೀನಿಯರ್ ಆಫೀಸರ್ಸ್ ಅವರಿಂದ ಮುಂದೆ ಅಡ್ಡಾಡೋದು, ಅವ್ರು ಏನು ಹೇಳಿದ್ದನೋ ಆಯ್ತು ಸರ್ ಮಾಡ್ತೀವಿ ಸರ್, ಓಕೆ ಸರ್, ಎಸ್ ಸರ್ ಅಂತ ಸೆಲ್ಯೂಟ್ ಹೊಡಿದು ಏನಿದೆ ಅಲ್ಲ, ಇದು ಬಂದಾಗಬೇಕು. ಖಂಡಿತ. ಏನಿದ್ರೆ ಅವ್ರಿಗೆ ಹೇಳ್ಬೇಕು ಧೈರ್ಯದಿಂದ, ಸರ್ ಇದು ಹಿಂಗೆ ಮಾಡೋದ್ರಿಂದ ನಾವೆಲ್ಲ ಹೇಳಿವ್ರಿ, ನಾವು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇವೆ, ಸಂಬಂಧಪಟ್ಟ ಮಂತ್ರಿಗಳಿಗೂ ಸದಾ ಮಾತಾಡಿದ್ದೇವೆ. ಓಕೆ. ಅವ್ರು ಕನ್ವಿನ್ಸ್ ಮಾಡಿದ್ರೆ ಕೇಳ್ತಾರೆ. ಅವರೇನು ದಡ್ರನ್ನೆಲ್ಲ, ಅವರು ರಾಜಕಾರಣಿಗಳು ಏನು ಆಡಳಿತ ಮಾಡೋರು ದಡ್ರಲ್ಲ, ಅವರು ಜಾಣರೇ ಇರ್ತಾರೆ. ಅವ್ರಿಗೆ ಕನ್ವಿನ್ಸ್ ಮಾಡೋ ರೀತಿ ಇರ್ತದೆ. ಧೈರ್ಯದಿಂದ ಮಾತಾಡಬೇಕು. ಪೊಲೀಸ್ ಆಫೀಸರ್ಸ್ ಆದವರು, ಕಮಿಷನರ್ ಆದವನು, ನೋಡಿ ಸರ್ ಹಿಂಗೆ ಮಾಡೋದ್ರಿಂದ ಈಗ ಅನಾಹುತ ಆಗ್ತವೆ, ನಾಳೆ ಅನಾಹುತ ಆದರೆ ಸರ್ಕಾರಕ್ಕೂ ಕೆಟ್ಟ ಹೆಸರು, ನಮಗೂ ಕೆಟ್ಟ ಹೆಸರು, ಇದು ಕಂಟ್ರೋಲ್ ಆಗೋದಿಲ್ಲ, ಆಗ ಇದು ಕಷ್ಟ ಇದೆ. ನಾಳೆ ಇಡೀ ರಾತ್ರಿ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ, ನೀವು ಮೆರವಣಿಗೆ ಅಂತೀರಿ, ಆಮೇಲೆ ಅಲ್ಲಿ ಸ್ಟೇಡಿಯಮ್ದಲ್ಲಿ ಅಲ್ಲಿ ಫಂಕ್ಷನ್ ಅಂತೀರಿ, ಇಲ್ಲಿ ಫಂಕ್ಷನ್ ಅಂತೀರಿ, 3 ಕಡೆ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅಷ್ಟೊಂದು ಜನ ಇಲ್ಲ, ಇಡೀ ರಾತ್ರಿ ಬಂದೋಬಸ್ತ್ ಮಾಡಿ ಅವರು ಸುಸ್ತಾಗಿದ್ದಾರೆ. ಇದು ಸಿಟಿಯಲ್ಲಿ ಇರೋ ಅವೈಲೇಬಲ್ ಸ್ಟಾಪ್ ತೊಗೊಂಡು ಬಂದೋಬಸ್ತ್ ಮಾಡಬೇಕು. ಹೊರಗಿನಿಂದ ತರಿಸ್ಬೇಕಾದ್ರೆ ಟೈಮ್ ತಗೋತದೆ. ಬೇರೆ ಡಿಸ್ಟಿಕ್ಕಿಂದ ತರಿಸ್ಬೋದು, ಒಂದು 10,000 ಜನ ತರಿಸ್ಬೋದು ಹೊರಗಡೆಯಿಂದ, ನೇಬರಿಂಗ್ ಡಿಸ್ಟಿಕ್ಲಿಂದ. ಬಟ್ ಅದಕ್ಕೆ ಟೈಮ್ ಬೇಕಲ್ಲ, ಟೈಮೇ ಇಲ್ಲ. ಇವರಿಗೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಇಷ್ಟು ದಿಢೀರ್ ಯಾಕೆ ಕಾರ್ಯಕ್ರಮ ಮಾಡಿದ್ರು ನಮಗೆ ಗೊತ್ತಿಲ್ಲ. ಖಂಡಿತ. ಯಾರಿಗೆ ಅರ್ಥ ಇನ್ನೂವರೆಗೂ ಹೇಳ್ತಾ ಇಲ್ಲ ಅವ್ರು ಯಾರು. ಇಲ್ಲಿವರೆಗೆ ಯಾವನೂ ಬಾಯಿ ಬಿಡ್ತಾ ಇಲ್ಲ. ಎಲ್ಲರೂ ಕ್ರಿಟಿಸೈಸ್ ಮಾಡಿದ್ರೆ ಹೊರತಾಗಿ ಯಾಕೆ ಇಷ್ಟು ಅರ್ಜೆಂಟ್ ಮಾಡಿದ್ರು? ಏನು 1-2 ದಿವಸ ಟೈಮ್ ಏನು ಇವ್ರದ್ದು ಏನು ಓದಿತ್ತು? ಏನು ಸರ್ಕಾರನ ಓದ್ತಿತ್ತಾ ಅಥವಾ ಅವರೇನು ಎಲ್ಲರೂ ಹೋಗಿದ್ರೆ? ಹೌದು ಹೌದು. ಯಾಕೆ ಇಷ್ಟೊಂದು ಅರ್ಜೆನ್ಸಿ ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ನಾನು ಇಲ್ಲಿ DCP ಆಗಿ 2-3 ಡಿವಿಷನ್ ಮಾಡಿದ್ದೇನೆ ಸಿಟಿಯಲ್ಲಿ. ನಾವು ಅಲ್ಲೇ ಇದರಲ್ಲಿನೇ ಸ್ಟೇಡಿಯಂದಲ್ಲಿನೇ ಒಂದು 20 ಬಂದೋಬಸ್ತ್ ಮಾಡಿದ್ದೇವೆ. ಓಕೆ. ಮ್ಯಾಚ್ ಟೈಮಲ್ಲಿ ಮಾಡಿದ್ದೇವೆ. ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ಕಂಟ್ರೋಲ್ ಮಾಡೋದೇ ಕಷ್ಟ ಆಗ್ತದೆ. ಪುಕ್ಷಟೆ ಬರ್ರಿ ಭಾಗಿಯಾಗಿ ಅಂತೇಳಿದು ಎಲ್ಲರೂ ಇನ್ವೈಟ್ ಮಾಡಿ ಈ ಥರ ಸಹಾಯ ಹೊಡೆದ್ರೆ ಯಾರು ಹೊಣೆ? ಅದಕ್ಕೆ ಬಂದೋಬಸ್ತ್ ಏನು ಮಾಡೋಕ್ಕೆ ಸಾಧ್ಯ ಇದೆ? ಪೊಲೀಸರು ನಿಜ ಸರ್, ನಿಜ. ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಈಗಾದರೂ ನಾನು ಮಾಜಿ ಕಮಿಷನರ್ಗೆ ರಿಕ್ವೆಸ್ಟ್ ಮಾಡ್ಕೋತೇನೆ, ಅವರೊಂದು ಪ್ರೆಸ್ ಮೀಟ್ ಮಾಡಲಿ. ಹೆಂಗೂ ಸಸ್ಪೆಂಡ್ ಮಾಡಿದ್ದಾರೆ, ಅದಕ್ಕೆ ಹೆಚ್ಚಿಗೆ ಏನು ಮಾಡ್ತಾರೆ, ಪ್ರೆಸ್ ಮೀಟ್ ಮಾಡಿ ಹೇಳಿ ಅವರು ಯಾರು ಇದಕ್ಕೆ ಕಾರಣ, ಯಾರು ನಿಮಗೆ ಒತ್ತಡ ಹಾಕಿದ್ರು. ನೀವು ಬೇಡ ಅಂತ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ರಿಪೋರ್ಟ್ ಕೊಟ್ಟಿದ್ದಾನೆ, ಬೇಡ ಅಂತ. ಆದರೂ ಯಾಕೆ ಮಾಡಿದ್ರು? ಪರ್ಮಿಷನ್ ಇಲ್ಲದೆ ಯಾಕೆ? ಈಗ ಪರ್ಮಿಷನ್ ಇಲ್ಲದೆ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಯಾರ ಮೇಲೆ? KSA ಮೇಲೆ ಕೇಸ್ ಹಾಕಿದ್ದಾರೆ. ನನಗೆ ವಿಚಿತ್ರ ಅನಿಸ್ತದೆ. ನಮ್ಮ ಮೂರ್ತಿಯವರು ಹೇಳಬೇಕು, ಅದು ಹೆಂಗೆ ಹೈಕೋರ್ಟ್ನವರು ಅವ್ರಿಗೆ ಬೇಲ್ ಕೊಡ್ತಾರೋ ಗೊತ್ತಿಲ್ಲ ನನಗೆ. 11 ಜನ ಸತ್ತಿದ್ದಾರೆ ಅಮಾಯಕರು. ಇಡೀ ದೇಶನೇ ಹೊಯ್ಕೋತದೆ, ಜನನೂ ಹೊಯ್ಕೋತಾರೆ, ಎಲ್ಲ ಸಂಕಟ ನೋಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರಿಗೆ ಮತ್ತೆ ತೊಂದರೆ ಕೊಡಬಾರ್ದಂತ ಅವ್ರಿಗೆ. ಅಲ್ಲ, ವಿಚಾರಣೆ ಮಾಡಿ ತೊಂದರೆ ಕೊಡಬೇಡಿ ಅಂತ ಹೇಳಿರೋದು. ಯಾವ ಸಿಟ್ಟು ಬರ್ತದ್ರಿ, ಏನು ಮಾತಾಡೋದು, ನಾವೆಲ್ಲ ಕಂಟೆಂಪ್ಟ್ ಆಗ್ತೀವಿ. ಆಮೇಲೆ ಇದು ಮನುಷ್ಯತ್ವದಿಂದ ಯಾವಾಗಲೂ ಮಾನವೀಯತೆಯಿಂದ ಇರಬೇಕಂತ ಅದಕ್ಕೆ ಹೇಳ್ತಾರೆ. ಇದಕ್ಕೆ ಹೇಳೋದು ಮಾನವೀಯತೆ ಇರ್ಬೇಕ್ರಿ ಎಲ್ಲದಕ್ಕೂ. ಖಂಡಿತ. ಏನು ಕಾನೂನು ಐತಿ, ನಮಗೆ ಅಧಿಕಾರ ಅದ ಅಂತ ಹೇಳೋದು ಏನು ತಿಳಿದಂಗೆ ಮಾಡೋದಲ್ಲ. ಸ್ವಲ್ಪ ಮನುಷ್ಯತ್ವ ನೋಡ್ಬೇಕು. ಯಾರು ಮಾತು ಕೇಳೋದಿಲ್ಲ. ಅವ್ರು ಇಷ್ಟು ಲೋಫರ್ಗಳಿದ್ದಾರೆ. ಅವರು ಕ್ರಿಕೆಟ್ ಅಸೋಸಿಯೇಷನ್ದವರು, ಅವ್ರು ದೇ ಆರ್ ಸುಪ್ರೀಮ್. ಅವಾಗ ಗೌರ್ಮೆಂಟ್ ನೆಗ್ಲೆಕ್ಟ್ ಮಾಡ್ತಾರೆ ಅವರು. ನಿಜ 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 ಸರ್. ಅಂತಾರೆ. ಅಲ್ಲಿ ಅಮಿತ್ ಶಾ ಮಗ ಇದ್ದಾನೆ, BBC, ಅವ್ರ ಕಡೆಯಿಂದ ಹೇಳಿಸ್ತೀವಿ, ಇವಾಗ ಹೇಳಿಸ್ತೇವೆ. ನೀವ್ಯಾರು? 1000 ಕೋಟಿ ಐತಿ, ಚೆಲ್ತಾರ ಹಂಗೆ ಅಂತ, ಹಿಂಗೆ ಹೋಗಿತಾರೆ, ನಾವೇನು ಬೇಕಾದ್ ಮಾಡ್ಕೋತೀವಿ ಅಂತ. ಅಷ್ಟು ದಿಮಾಕ್ ನೋಡಿದ್ರೆ ನಾನು ಡೇ 1 ಇಂದ ಹೇಳ್ತೇನೆ, ತಕ್ಷಣ ಸತ್ತ ಇನ್ಸಿಡೆಂಟ್ ಆದ ದಿವಸನೇ FIR ಮಾಡಬೇಕಿತ್ತು. ಯಾಕೆ ಮಾಡಲಿಲ್ಲ FIR? ಇಷ್ಟು ಡಿಲೇ ಯಾಕೆ ಮಾಡಿದ್ರೆ FIR? ಮಾಡಿ ನಾವು ಜನಸಾಮಾನ್ಯ ಆದರೆ ಬೂಟ್ಲಿ ಹೊಡೆದೊಳಗೆ ಹಾಕೋದಿಲ್ಲೇನ್ರಿ? ಪಾಪಿಗಳಿಗಾದ್ರೆ ಈ ನನ್ನ ಮಕ್ಕಳಿಗೆ ಯಾಕೆ ಬಿಡಬೇಕು? ಬೂಟ್ಲಿ ಹೊಡೆದೊಳಗೆ ಹಾಕ್ಬೇಕು ಅವ್ರನ್ನು. ನೋಡಿ, ಇದು ದೇಶದ ಹಿತದೃಷ್ಟಿಯಿಂದ ಆಡದಂಥ ಮ್ಯಾಚ್ ಅಲ್ಲಿದು. ಒಂದು ಫ್ರಾಂಚೈಸಿಗೆ ಆಡಿದ್ದು ಇದು. ಕಮರ್ಷಿಯಲ್ ಗೇಮ್ ಇದು, ಬಿಸ್ನೆಸ್ ಗೇಮ್ ಇದು. ಆಟಗಾರರನ್ನ 25-30 ಕೋಟಿ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ನಿಜ ಅಲ್ವಾ? ಕಮರ್ಷಿಯಲ್ ಅಲ್ವಾ ಇದು? ಹೌದು ಹೌದು. ಮತ್ತೆ ಇವ್ರಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ, GST ಇಲ್ಲ. ಓಕೆ. ಸರ್ಕಾರ ಪುಕ್ಷಟ್ಟೆ ಲ್ಯಾಂಡ್ ಕೊಡ್ತದೆ ಅವ್ರಿಗೆ ಕ್ರಿಕೆಟ್ ಸ್ಟೇಡಿಯಂ ಕಟ್ಟಕ್ಕೆ. ಇಷ್ಟೆಲ್ಲ ಪುಕ್ಷಟೆ ಸವಲತ್ತು ಇಟ್ಕೊಂಡು 1000 ಕೋಟಿ ಅವರು ಆಡೋರು ಇಂಥವ್ರು ಎಲ್ಲ ದೊಡ್ಡ ದೊಡ್ಡ ಮನೆಗಳು 100 ಕೋಟಿ 500 ಕೋಟಿ ಮಹಾರಾಜರಂಗೆ ಇರ್ತಾರೆ. 25 ವರ್ಷದಲ್ಲಿನೇ 500 ಕೋಟಿ. 25 ವರ್ಷನಾಗ ನಾವು 50,000 ದುಡಿಯೋಕ್ಕಾಗೋದಿಲ್ಲ ನಮಗೆ.
ಅಷ್ಟೊಂದು ಮಾಡಿ ಲಾವಿಶ್ ಆಗಿರ್ತಾರೆ. ಈಗ ಇರಲಿ, ಅವ್ರು ಮಾಡ್ಕೊಂಡಿದ್ದು ಅವ್ರನ್ನ ನಸೀಬು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹೌದು ಹೌದು. ಬಟ್ ಇದನ್ನು ಇಷ್ಟೆಲ್ಲ ಪ್ರಾಫಿಟ್ ಮಾಡಿಕೊಂಡು 5 ಲಕ್ಷ ಅನೌನ್ಸ್ ಮಾಡ್ತಾರಲ್ಲ, ನಾಚಿ ಬಿಡೋದ್ರೆ ಇನ್ನು ಮಕ್ಕಳಿಗೆ. ಸತ್ತವ್ರಿಗೆ 5 ಲಕ್ಷ ಅನೌನ್ಸ್ ಮಾಡಿದ್ರು, ಆಮೇಲೆ ಜನ ಉಗಿದ ಮೇಲೆ 10 ಲಕ್ಷ ಮಾಡಿದ್ರು. 5 ಕೋಟಿ ಕೊಡ್ರಿ. ನಾನು ಹೇಳ್ತೀನಿ ಮೂರ್ತಿಯವ್ರಿಗೆ, ನೀವೊಂದು PIL ಹಾಕ್ರಿ, 5 ಕೋಟಿ ಹಾಕ್ಲಿ, ಕೊಡ್ಲಿ ಅವರು. ಅವ್ರಿಗೇನು ಕಡಿಮೆ ಆಗಿದೆ? 700 ಕೋಟಿ ಫ್ರಾಂಚೈಸನ್, 700 ಕೋಟಿ ಪ್ರಾಫಿಟ್ ಇದೆ ಅಂತ ಅವನಿಗೆ. 700 crore. ಅದು ಕೂಡ ಒಂದು 2-3 ತಿಂಗಳಲ್ಲಿ. ಇದು 5 ಲಕ್ಷ ಕೊಡ್ತಾರೆ ನನ್ನ ಮಕ್ಕಳಿಗೆ. ಏನು ಮಾಡಿ ಸಿಟ್ಟು ಬರ್ತದೆ, ಮತ್ತು ನಮಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅಲ್ಲ, ಇದು ಅತಿರೇಕ. ಇಂಥವ್ರು ಬರೋಬ್ಬರಿ ಪನಿಷ್ಮೆಂಟ್ ಆಗಬೇಕು. ಇಂಥವ್ರು ಒಂದು 3 ತಿಂಗಳು ಜೈಲಾಗಿರ್ಬೇಕು, ಅಂದ್ರೆ ಬುದ್ಧಿ ಬರ್ತದೆ. ಇವ್ರು ಒಂದು 10 FIR ಮಾಡಬೇಕು. ಯಾರ್ಯಾರು ಸತ್ತಾರಲ್ಲ ಎಲ್ಲರೂ ಇಂಡಿಪೆಂಡೆಂಟ್ ಒಂದು FIR ಮಾಡಬೇಕು. ಅವ್ರು ಎಷ್ಟು ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಬೇಲಿಗೆ ಅಲ್ವಾ? 10 ಇಂಡಿಪೆಂಡೆಂಟ್ FIR ಮಾಡಿದ್ರೆ ಒಂದು ಕೇಸ್ನಾಗ ಜಾಮೀನು ಹೋಗಿರ್ಬೇಕು, ಇನ್ನೊಂದು ಕೇಸ್ನಾಗ ಅರೆಸ್ಟ್ ಮಾಡಲಿ. 11 ಮಂದಿ ಸತ್ತಾರಲ್ಲ, 11 ಕೇಸ್ ಆಗಬೇಕು. 55 ಮಂದಿ ಇಂಜೂರ್ಡ್ ಇದ್ದಾರೆ, ಇದರಲ್ಲಿ 55 ಮಂದಿಯಿಂದ FIR ಮಾಡಬೇಕು. ನಮ್ಮ ಪೊಲೀಸ್ ಬಿಡಬಾರ್ದು. ಹೊಸ ಕಮಿಷನರ್ ಬಂದವರು ಈ ಥರ FIR ಮಾಡಿಸ್ಬೇಕು, ಅವಾಗ ಬುದ್ಧಿ ಬರೋದು ಅವರಿಗೆ. ಎಸ್ ಸರ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ಸರ್. ಎಷ್ಟೆಲ್ಲ ನಿರ್ಲಕ್ಷ್ಯ ಆಯಿತು, ಯಾರದ್ದೋ ತಪ್ಪನ್ನ ಮತ್ಯಾರೋ ಮೇಲೆ ಹಾಕುವಂತ ಕೆಲಸ ಇಲ್ಲಿ ಹೇಗೆ. ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಊರಲ್ಲಿ ಹೇಳಿದ್ರು, ಅವರು ಬೇಡ ಅಂತಂದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಇದೇ ಸುದ್ದಿಗಳಿದಾವೆ. ಬೇಡ ಅಂದ್ರು ಸದಾ ಪ್ರಭಾವಿ ವ್ಯಕ್ತಿಗಳು ಪ್ರಭಾವ ಬೀರಿ, ಪ್ರಭಾವಿ ಮಂತ್ರಿ ಬೀರಿ, ಇದು ಇಲ್ಲೇ ಆಗ್ಬೇಕು, ನೀವು ಮಾಡಲೇಬೇಕು, ಬಂದೋಬಸ್ತ್ ಮಾಡೋದು ಮಾಡ್ರಿ, ನೀವು ಮಾಡೋಕ್ಕಾಗೋದಿಲ್ಲ ನಿಮಗೆ ದಬಾಸೋದ್ರು ಅಂತ ಹಿಂಗೆಲ್ಲ ಹೇಳ್ತಾರೆ. ಆದರೆ ಈಗ ಕಮಿಷನರ್ ಒಂದು ಪ್ರೆಸ್ ಮೀಟ್ ಮಾಡಲಿ, ಪ್ರೆಸ್ ಮೀಟ್ ಮಾಡಲಿ, ಹೋಗ್ಲಿ ಪ್ರೆಸ್ಸಿಗೆ, ಹ್ಯಾಂಗೋ ಫ್ರೀ ಇದ್ದಾರೆ, ಬೆಂಗಳೂರು ಪ್ರೆಸ್ ಕ್ಲಬ್ಗೆ ಹೋಗ್ಲಿ, ಒಂದು ಪ್ರೆಸ್ ಮೀಟ್ ಮಾಡಲಿ. ಏನು ನಡೆದಿದೆ ಅನ್ನೋ ಜನಸಾಮಾನ್ಯರಿಗೆ ಗೊತ್ತಾಗಲ್ಲ. ಖಂಡಿತ ಸರ್. ಈ ನಾಡಿನ ಜನತೆಗೆ ಹಕ್ಕಿದಾರಿ, ನಾಡಿನ ಜನತೆಗೆ ಹಕ್ಕಿದೆ. ಅವರು ಈಗೇನು ಸತ್ತವರ ನಾಯಕರು, ಅವರು ದುಡ್ಡು ಕೊಟ್ಟು ಅವ್ರನ್ನೆಲ್ಲ ಬೆಳೆಸಿದ್ದಾರೆ, ಅವ್ರಿಗೆ ರೈಟ್ಸ್ ಇದೆ. ಯಾಕೆ ಹಿಂಗೆ ಅವ್ಯವಸ್ಥೆ ಆಯಿತು, ಇದಕ್ಕೆ ಕಾರಣ ಯಾರು, ಇದು ಯಾರು ಮಾಡಂತ ಹೇಳಿದ್ರು, ನೀವು ಬೇಡ ಅಂದ್ರು ಸದ ಯಾರು ನಿಮಗೆ ಒತ್ತಾಯ ಮಾಡಿದ್ರು, ಅದೆಲ್ಲ ಬರಲಿ ಹೊರಗೆ. ಬಂದಾಗೆ ಅದು ಜನರಿಗೆ ಗೊತ್ತಾಗ್ತದೆ. ಆವಾಗ ಯಾರು ಅಧಿಕಾರದಲ್ಲಿ ಇರ್ತಾರೋ ಇರೋದಲ್ಲ, ಅದು ಆವಾಗ ತಾನೇ ತೆಗಿತದೆ. ಮೂರ್ತಿ ಸರ್, ಗಮನಿಸ್ತಾ ಇದ್ರಿ, ಸರ್ ಕೂಡ ಹೇಳ್ತಾ ಇದ್ರು ಸಾಕಷ್ಟು ವಿಚಾರಗಳ ಕುರಿತು. ಒಂದು ಕಡೆಯಲ್ಲಿ ಸರ್ಕಾರ ತನ್ನ ಬೇಜವಾಬ್ದಾರಿಯನ್ನು ತೋರಿದೆ ಎನ್ನುವಂಥದ್ದು ಆ ಈವೆಂಟನ್ನು ನೋಡಿದರೆ ಖಂಡಿತವಾಗ್ಲೂ ಕೂಡ ಗೊತ್ತಾಗುತ್ತೆ. ಒಂದು ಕಡೆಯಲ್ಲಿ ಹೇಳ್ತಾರೆ, ನಾವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ಗೆ ಅಥವಾ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ, ಅದು ಅವರೇ ಆಯೋಜನೆ ಮಾಡಿಕೊಂಡಿದ್ದು ಅಂತ. ಈ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹಾಗಾದರೆ DCM DK ಶಿವಕುಮಾರ್ ಅವರು ಹೋದ್ರ? ಅವರು ಅಲ್ಲಿ ಹೋಗಿ ಆಟಗಾರರ ಜೊತೆಯಲ್ಲಿ ನಿಂತು ಕಪ್ಗೆ ಮುತ್ಕೊಟ್ರು ಹಾಗಾದರೆ? ಸರ್ ನೋಡಿ, ಇಲ್ಲಿ RCBಯ ಒಂದು ಫೈನಲ್ ಮ್ಯಾಚು ಪಂಜಾಬ್ ಜೊತೆ ಒಂದು ಶೆಡ್ಯೂಲ್ ಆಗಿದ್ದು ನಮಗೆ ಈ ಪ್ರಪಂಚಕ್ಕೆ ಗೊತ್ತಿತ್ತು ವಿಚಾರ. ಹೌದು, ಇವರು ಫೈನಲ್ಗೆ ಹೋಗೋದ್ರಲ್ಲಿ ಗೆಲ್ಲೋವಂಥ ಚಾನ್ಸಸ್ಗೂ ಇತ್ತು. ಆಮೇಲೆ ಗೆಲ್ಲೋವಂಥ ಚಾನ್ಸಸ್ ಬಂದಾಗ ಸೆಲೆಬ್ರೇಷನ್ ಮಾಡಬೇಕು ಅಂತ ಅನಿಸುತ್ತೆ. ಅದನ್ನ ತಪ್ಪು ಅಂತ ಹೇಳಕ್ಕೆ ಬರಲ್ಲ ನಾವು, ದಯಮಾಡಿ. ಯಾಕೆಂದರೆ ಇದು ಫಸ್ಟ್ ಆಫ್ ಆಲು ಕ್ರೀಡೆ, ಇದು ಕ್ರಿಕೆಟ್ ಅನ್ನೋ ಕ್ರೀಡೆನ ದುರುಪಯೋಗ ಪಡಿಸ್ಕೊಂಡು, ಆ ಸ್ಥಾನಮಾನ ದುರುಪಯೋಗ ಪಡಿಸ್ಕೊಂಡು ಕಮರ್ಷಿಯಲೈಸೇಷನ್ ಮಾಡಿದ್ದಾರೆ. ಅದು ಒಂದು ಕಡೆ. ಆದರೆ ಕ್ರೀಡೆ ಏನೇ ದುರುಪಯೋಗ ಪಡಿಸ್ಕೊಂಡಿದ್ರು, ತಂಡ ನಮ್ಮದು ಕರ್ನಾಟಕ ತಂಡ ಅಂತೇಳಿ ಇಡೀ ಕರ್ನಾಟಕಕ್ಕೆ ಒಂದು ರೀತಿಯಾಗಿ ಒಗ್ಗಟ್ಟು ಮೂಡಿಸ್ತಿದ್ದು. ಯಾವುದು ಭಾವನಾತ್ಮಕ ಸಂಬಂಧ ಬೆಳೆಸ್ತು. ಇರ್ಬೋದು, ಅವರು ಕಮರ್ಷಿಯಲ್ ಟೀಮೇ ಇರ್ಬೋದು. ಅದು ಭಾರತ ತಂಡದ ಟೀಮ್ ಅಲ್ಲ ಕ್ರಿಕೆಟ್. ನಮ್ಮ ಮಲ್ಗನ್ ಸಾಹೇಬ್ ಹೇಳ್ದಂಗೆ ಅದು ಒಂದು ಪ್ರೈವೇಟ್ನ ಜೂಜುಕೋರ ದಂಧೆ ನಡೆಸಕ್ಕಂಥ ಟೀಮ್. ಅದು ಜೂಜುಕೋರರ ಒಂದು ಸಮೂಹ. ಆ ಜೂಜುಕೋರ ಸಮೂಹದಲ್ಲಿ ಅಲ್ಲಿ ಆ ಕುದುರೆಗಳು ಆಡ್ತಾರಲ್ಲ, ಇವರು ಅವ್ರನ್ನ ಖರೀದಿ ಮಾಡಿದ್ದಾರೆ, ಹಾರ್ಸ್ ಟ್ರೇಡಿಂಗ್ ಮಾಡಿದ್ದಾರೆ. ಎಲ್ಲ ಫ್ರಾಂಚೈಸಿಗಳು ಸರ್, ಇದು ಫ್ರಾಂಚೈಸಿ ಯಾಕೆ ಕರೀತಾರೆ? ದಂಧೆ, ಬಿಸ್ನೆಸ್. ಇಟ್ ಇಸ್ ಕಾಲ್ಡ್ ಡೈರೆಕ್ಟ್ಲಿ ಕಮ್ ಟು ದಿ ಬಿಸ್ನೆಸ್. ಸರ್, ನಮ್ಮಲ್ಲಿ ಕ್ರೀಡೆ ಅಂದರೆ ಕ್ರೀಡಾ ಮನೋಭಾವ ಬೇರೆ. ನೀವು ಸ್ಪೋರ್ಟ್ ಇವತ್ತು ತೊಗೊಳ್ಳಿ ಅರ್ಥ ಏನು? ಅದು ಕಮರ್ಷಿಯಲ್ ಇರಲ್ಲ. ಇದು ಕಮರ್ಷಿಯಲಿ ಕ್ರೀಡೆನೇ ಒಂಥರ ಇಟ್ ಈಸ್ ಅ ಕೈಂಡ್ ಆಫ್ ಬಿಸ್ನೆಸ್. ಗ್ಯಾಮ್ಲಿಂಗ್ ನಾಟ್ ಎ ಗೇಮ್. ಗೇಮ್ ಫಾರ್ ಗೇನ್. ಸೊ ಅದು ದಟ್ ಈಸ್ ಸಪ್ರೇಟ್ ಪಾರ್ಟು. ಅದು ಇವತ್ತು ಡಿಸ್ಕಸ್ ಮಾಡೋದು ಬೇಡ. ಆದರೆ RCB ಅಂತ ಒಂದು ಭಾವನಾತ್ಮಕ ಸಂಬಂಧ, ಒಂದು RCB ನಮ್ಮ ಕರ್ನಾಟಕದ ಧ್ವಜ ಇಟ್ಕೊಂಡು ಅವರು ನಮ್ಮ ಕರ್ನಾಟಕ ಪ್ರತಿನಿಧಿ ಮಾಡ್ತಾರೆ ಅಂತ ಹೇಳಿ ಎಲ್ಲ ಒಂದು ಚಾನ್ಸ್ ಬಂದಾಗ ಸೆಲೆಬ್ರೇಷನ್ ಮಾಡಬೇಕು ಅಂತ ಬಂತು. ಈ ಸೆಲೆಬ್ರೇಷನ್ ಮಾಡಬೇಕಾದಾಗ ಈ RCB ಮಾಲೀಕರು ಯಾರು? RCB ಮಾಲೀಕರು ಒಂದು ಖಾಸಗಿ ಕಂಪನಿ. ಅದು ಯಾವುದೇ ರೀತಿಯಾದ ಕ್ರೀಡೆ ಉದ್ದೇಶದ ಕಂಪ್ನಿ ಅಲ್ಲ. ಅದು ಒಂದು RCB ಅನ್ನಕ್ಕಂಥ ಒಂದು ಖಾಸಗಿ ಕಂಪ್ನಿ, ಹಣಕ್ಕಾಗಿ ಇರುತ್ತ ಕಂಪ್ನಿ. ನಮ್ಮ ಮಾಲ್ಗದ ಸಾಹೇಬ್ ಹೇಳಿದಾಗೆ ಹಣ ಮಾಡೋಕ್ಕೆ
ಕ್ರೀಡೆ ಹೆಸರಿನಲ್ಲಿ ಹಣ ಮಾಡ್ತಿರ್ತಕ್ಕಂಥ ಕಂಪ್ನಿ RCB. ಅದೇ ಥರ ಎಲ್ಲ ಚೆನ್ನೈ ಏನೋ ನನಗೆ ಫುಲ್ಲು ಟೀಮ್ ಹೆಸರು ಗೊತ್ತಿಲ್ಲ, ಕೆಲವು ಮೇಲ್ಮೇಲೆ ಹೇಳಕ್ಕೆ ಬರ್ತದೆ. ಈಗ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ RCBಯ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತೆ ಯಾರೋ ಅಲ್ಲಿ ಯಾರೋ ಐ ಡೋಂಟ್ ನೋ ಹೂ ಎವರ್ ಇಟ್ ಈಸ್, ಬಟ್ ನಾವು ಅಷ್ಟು ಹೆಚ್ಚು ದೀಪ ತಿಳ್ಕೊಳಕ್ಕೆ ಹೋಗಿಲ್ಲ. ಅಲ್ಲಿ ಎಲ್ಲಿ ಅಹಮದಾಬಾದಿಂದನೇ ಮೇಲ್ ಬಂತದೆ ನಮಗೆ, ಎಲ್ಲಿಗೆ ನಾವು ಸೆಲೆಬ್ರೇಷನ್ ಮಾಡಬೇಕು ಅಂತ, ವಿಧಾನಸೌಧ ಮುಂದೆ ಮಾಡಬೇಕು ಸೆಲೆಬ್ರೇಷನ್ನು ಅಂತ. ಆವಾಗ ಅದಕ್ಕೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಪ್ರಭಾವಿ ಬೆಂಗಳೂರು ಉಸ್ತುವಾರಿ ಸನ್ಮಾನ್ಯ ಅವರು ಸನ್ಮಾನ್ಯರು ಅವರು ಪ್ರಭಾವ ಬೀರಿ ಅದು ಅವರ ಅಧ್ಯಕ್ಷತೆಯಲ್ಲಿ ಅವರ ಅವಧಿನಲ್ಲಿ ಅವರೇ ಮಾಡಿಸ್ದಂಗೆ ಇರಬೇಕು ಅಂತೇಳಿ ಅವ್ರಿಗೆ ಗೊತ್ತಲ್ಲ ನೀವು, ನೀರು ನಮ್ಮ ಹಕ್ಕು ಅಂತ ಯಾವ ಥರ ವಾಕ್ ಮಾಡ್ಕೊಂಡು ಹೋದ್ರು. ಆ ಜೋಶಲ್ಲಿ ಇದು ನಮ್ಮ RCB ಕಪ್ಪು ಗೆದ್ದಿದೆ ಅಂತೇಳಿ ಜೋಶಲ್ಲಿ ಮಾಡೋಕ್ಕೆ ಯಾವುದೇ ಪರ್ಮಿಷನ್ ಇಲ್ದೇನೆ ಓಕೆ ಅಂತ ಹೇಳ್ಬಿಟ್ಟಿದ್ದಾರೆ. ಅದಲ್ದೇನೆ ಅವರು KCCAನವರು ಸರಿ KCCA ಬಂದು ಯಾವ್ದು ಗೊತ್ತಾ ಸರ್, KCCA ಬಂದು ಒಂದು ಕ್ರೀಡಾ ಮನೋಭಾವಕ್ಕೆ ರಚನೆ ಇರತಕ್ಕಂಥ ಒಂದು ಸಂಸ್ಥೆ. ಯಾವುದು KCCA ಅನ್ನೋದು, ಈಗ ಅದು ಕಂಪ್ನಿ ಅಲ್ಲ, ತಮ್ಗೆ ಗೊತ್ತಿರಲಿ. ಆ ಕಂಪ್ನಿ ಅಲ್ಲದೆ ಇರೋದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್. ಅದು ಯಾವುದು KCCA ಅಂತ ಒಂದು ಕಂಪ್ನಿ, ಕನ್ನಡ ಕ್ರಿಕೆಟ್ ಅಸೋಸಿಯೇಷನ್. ಅದು ಬಂದು ರಿಜಿಸ್ಟರ್ ಆಗಿರೋದು ಸೊಸೈಟೀಸ್ ಆ್ಯಕ್ಟಲ್ಲಿ. ಅದು ಏನು ಕಂಪ್ನಿ ಕಮರ್ಷಿಯಲ್ ಮಾಡಿ ನಾನು ಟಿಕೆಟ್ ಸೇಲ್ ಮಾಡಿ ದುಡ್ಡು ಮಾಡ್ತೀನಿ, ನಾನು ಎಣ್ಣೆ ಮಾರಾಟ ಮಾಡಿ ದುಡ್ಡು ಮಾಡ್ತೀನಿ, ನಾನು ಚಿಕನ್ ಮತ್ತು ಮಟನ್ ಮಾರಾಟ ದುಡ್ಡು ಮಾಡ್ತೀನಿ ಅಂತ ಉದ್ದೇಶ ಇಲ್ಲ ಅಲ್ಲಿ. ಅದು ಕ್ರೀಡೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಕರ್ನಾಟಕ ಸರ್ಕಾರ, ಅಂದಿನ ಸರ್ಕಾರ ಅಂದಿನ ಕ್ರಿಕೆಟ್ ಸ್ಟೇಟಸ್ಗೋಸ್ಕರ ಉಚಿತವಾಗಿ ಕೊಡ್ತಕ್ಕಂಥ ಲ್ಯಾಂಡು, ಉಚಿತವಾಗಿ ಕೆಲವು ಟ್ಯಾಕ್ಸು ಇಲ್ಲ, ಇರಲಿಲ್ಲ ಅದಕ್ಕೆ. ಸರ್ ಈಗ ಕ್ರೀಡೆ ಅಂದರೆ ಟ್ಯಾಕ್ಸ್ ಇಲ್ಲ ಸರ್, ನಾನು ವಿಷಯಕ್ಕೆ ಬಂದ್ಬಿಡ್ತೀನಿ, ಯಾಕೆಂದರೆ ಅದು ಫಸ್ಟ್ ಬೇಸ್ ಹಾಕ್ಕೊಂಡು ಬರ್ತೀನಿ. ಈಗ ಕ್ರೀಡೆಗೋಸ್ಕರ ಒಂದು ಸ್ಥಾಪಿತವಾಗಿರ್ತಕ್ಕಂಥ ಒಂದು ಸಂಸ್ಥೆ ಸರ್. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕ್ರೀಡೆಗೂ ಒಂದು ಅಸೋಸಿಯೇಷನ್ ಇವೆ ಸರ್. ಕ್ರೀಡೆ ಹೆಸರಿನಲ್ಲಿ ಜಾಗ ತೊಗೊತಾರೆ, ಬಿಲ್ಡಿಂಗ್ ಕಟ್ತಾರೆ, ಅಲ್ಲೊಂದು ಬಾರ್ ಓಪನ್ ಮಾಡ್ತಾರೆ, ಅಲ್ಲಿ ಒಂದು ಕ್ಲಬ್ ಓಪನ್ ಮಾಡ್ತಾರೆ, ಅಲ್ಲಿ ವಿಸ್ಕಿ ಬ್ರಾಂದಿ ಬೀರು ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಮೆಂಬರ್ಸ್ ಇರ್ತಾರಲ್ಲ ಸರ್, ಆ ಮೆಂಬರ್ಸು ಡೈರೆಕ್ಟರ್ಸ್ಗೆಲ್ಲ ಕುಡಿಸಿ ಅವ್ರಿಗೆ ಸನ್ಮಾನಗಳು ಮಾಡ್ತಾರೆ. ಅದೊಂದು ಕಡೆ ಈ ಅಸೋಸಿಯೇಷನ್ ಬಗ್ಗೆ ಬಂದಾಗ. ಈಗ ಯಾಕೆ ಇವೆಲ್ಲ ಕೆದಕ್ಬೇಕು ಅಂತ ನಾವು, ಇದು ಕೆದಕುವಂತ ಸನ್ನಿವೇಶ. ಇದು ಕಮರ್ಷಿಯಲ್ ಆಗಿ ನೀವು ಕಂಪ್ನಿ ಫಾರ್ಮೇಷನ್ ಮಾಡಿ, ಯಾವ ಬೋಳಿ ಮಗ ಹೇಳಿದ್ದು KCCA ಯೂಸ್ ಮಾಡ್ಕೊಂತ, ನೀನು ಕಂಪ್ನಿ ಫಾರ್ಮೇಷನ್ ಮಾಡಿದ್ರೆ ನೀನು ಸ್ವಂತ ಗ್ರೌಂಡಲ್ಲಿ ಮಾಡ್ಕೋಬೇಕಾಯ್ತು. KCCA ಕರ್ನಾಟಕದ ಆಸ್ತಿ, RCB ಆಸ್ತಿ ಅಲ್ಲ. KCCA ಸಂಸ್ಥೆ ಕರ್ನಾಟಕ ರಾಜ್ಯದ ರಚನೆ ಆಗಿರ್ತಕ್ಕಂಥ ಒಂದು ಕ್ರಿಕೆಟ್ ಒಂದು ಸಂಸ್ಥೆಗೆ, ಒಂದು ಸೊಸೈಟಿಗೆ ಕ್ರೀಡೆ ಅಭಿವೃದ್ಧಿ ಮಾಡೋಕ್ಕಾಗಿರ್ತಕ್ಕಂಥದ್ದು ಸನ್ಮಾನ್ಯ KCCA ಮೆಂಬರ್ಸ್ಗಳೇ. ನೀವೆಲ್ಲ ಕುಡಿದು ತಿಂದು ಮಜಾ ಮಾಡಿ ಕ್ರಿಕೆಟ್ನ ಕಮರ್ಷಿಯಲ್ ಮಾಡಿಬಿಟ್ಟು ನೀವು ಅಮಾಯಕ ಜನರನ್ನ ಒಳಗೆ ಬನ್ನಿ, ನಾವು ಕಪ್ ಗೆದ್ಕೊಂಡು ಬಂದಿದ್ದೀವಿ, ಯಾವತ್ತೂ ಬಿಡ್ದವ್ರು ಟಿಕೆಟ್ ಕೊಡ್ದವ್ರು ನೀವು, ಇವು 30,000 ಜನ ಸರ್, 7 ಕೋಟಿ ಜನಸಂಖ್ಯೆ ಇರೋ ಕರ್ನಾಟಕ, ಇಂಡಿಯಾದಲ್ಲಿ 150 ಕೋಟಿ ಜನಸಂಖ್ಯೆ ಇದೆ. RCBಗೆ ಎಷ್ಟು ಜನ ಫ್ಯಾನ್ಸ್ ಅವರೇ, ಅದು ನೀವು ಬನ್ನಿ, ಫ್ರೀಯಾಗಿ ಬನ್ನಿ ಸೆಲೆಬ್ರೇಷನ್ ಮಾಡ್ತೀವಿ ಅಂದರೆ ಕೋಟಿ ಜನ ಬರ್ತಾರೆ ಸರ್, ಕೋಟಿ ಜನ ಬರ್ತಾರೆ. ಈಗ ನಿಮಗೆ KCCAಗೆ ಅಧಿಕಾರ ಇತ್ತಾ ಫಂಕ್ಷನ್ ಮಾಡೋಕ್ಕೆ? ನಿಮಗೆ ಫಸ್ಟ್ ಆಫ್ ಆಲ್ ನಿಮಗೆ ಅಲ್ಲಿ ಒಂದು ಸೆಲೆಬ್ರೇಷನ್ ಫಂಕ್ಷನ್ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಇರಲಿಲ್ಲ. ಆದರೆ RCB ಒಳಗಿರೋ ಇದ್ದಾರಲ್ಲ ಸರ್, ಎಲ್ಲ ಈ ಧರ್ಮಚಿತ್ರದಾಗಿರ್ತಕ್ಕಂಥ ಪದಾಧಿಕಾರಿಗಳು ಇಲ್ಲಿ ಇವರು ಇಂದ್ರನ ಆಸ್ಥಾನದಲ್ಲಿರ್ತಕ್ಕಂಥ RCBಗೆ ಮಾಲೀಕ ಕೆಲವು ಇದರಲ್ಲಿ ಇದನ್ನ ತಾವು ಇದು ಬಯಲಿಗೆ ಬರ್ತದೆ. ನಾನೇ ಕಂಪ್ಲೇಂಟ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ತಾವು ನೋಡಿರ್ಬೋದು, ನಾನೇ ಕಂಪ್ಲೇಂಟ್ ಕೊಟ್ಟಿರೋದು. ನೆಕ್ಸ್ಟ್ ಯಾರು FIR ಮಾಡಿರಲಿಲ್ಲ. ಇದೆಲ್ಲ UDR ಮಾಡಿದ್ರು ನಮ್ಮಲ್ಲಿ. ನಮ್ಮ ಮಲ್ಗಾಜ್ ಸಾಹೇಬ್ ಗೊತ್ತಿದ್ದು UDR ಅಂದ್ರೆ ಅನ್ಯಾಚುರಲ್ ಡೆತ್. ಇದು ಅನ್ಯಾಚುರಲ್ ಡೆತ್ ಅಲ್ಲ, ಇದು ಇದು ಬಂದು ನೆಗ್ಲಿಜೆನ್ಸ್. ಇದು ನೆಗ್ಲಿಜೆನ್ಸ್ ಮತ್ತೆ ಆ ಒಂದು ಏನಂತ ಆ ನೆಗ್ಲಿಜೆನ್ಸ್ ಆಗಿರ್ತಕ್ಕಂಥದ್ದು, ಇದು ಯಾರ್ದೋ ನೆಗ್ಲಿಜೆನ್ಸ್ ಆಗಿರ್ತಕ್ಕಂಥ ಸಾವನ್ನು ಮುಗಿಸಿದೆ. ಅದಕ್ಕೆ ಬರ್ತೀನಿ ನಾನು. ನೆಕ್ಸ್ಟ್ ಇನ್ನೊಂದು ನಾನು ಬಂದ್ಬಿಟ್ಟೆ, ಈಗ ಕ್ರಿಕೆಟ್ ಸಂಸ್ಥೆಯ ಒಂದು ಅಧಿಕಾರ ದುರುಪಯೋಗ. ಅವರು ಕರೆದ್ರು, ಲಕ್ಷಾಂತರ ಜನ ಬಂದ್ಬಿಟ್ರು ಉಚಿತವಾಗಿ ಕೊಡ್ತೀವಿ ಅಂತ. ಆದರೆ ಅವ್ರೇನು ಮಾಡಿದ್ರು, ಸಿದ್ದರಾಮಯ್ಯನವ್ರ ಮೊಮ್ಮಕ್ಳು ಒಳಗೆ ಬರಲಿ, DK ಸಂಬಂಧಿಕರು ಒಳಗೆ ಬರಲಿ, ಜಮೀನು ಇದ್ದಾರಲ್ಲ ಅವನ ಮಕ್ಳು ಒಳಗೆ ಬರಲಿ ಅಂತ ಏನು ಮಾಡ್ಕೊಂಡು ಅವ್ರವ್ರು ಒಳಗೆ ಬಿಟ್ಕೊತಾ ಇದ್ರು. ಜನ ಇಲ್ಲಿ ತಡಿಲಿಲ್ಲ. ಜನ ನೀವು ಫ್ರೀಯಾಗಿ ಕರೆದಿದ್ದೀರ ನಮ್ಮನ್ನ ಅಂತ ಹೇಳಿದ್ರು. ಸರ್ ಜನ ಫಸ್ಟ್ ಆಫ್ ಆಲ್ ಜನಕ್ಕೆ ಏನೋ ಒಂದು ಆಸೆ, ರಾಜ್ಕುಮಾರ್ ನೋಡಬೇಕು ಅಂತ. ರಾಜ್ಕುಮಾರ್ ಸತ್ತಿದ್ದಾರೆ ಜನ. ಪುನೀತ್ ರಾಜ್ಕುಮಾರ್ ಅದು ಅವಾಗ ಆ ಥರ ಆಗಿಲ್ಲ ಅಂತ ಕಾಣುತ್ತೆ, ಆಗಿಲ್ಲ. ಹಂಗಿದ್ದಾಗ ತುಂಬಾ ವಿಚಾರಗಳ ಕುರಿತು ಹೈಕೋರ್ಟ್ ವಕೀಲರಾಗಿರುವಂತಹ RLN ಮೂರ್ತಿ ಅವರು ಹೇಳ್ತಾ ಇದ್ರು,
ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇವರು ಮಾಡಿದಂಥ ತಪ್ಪು ಎನ್ನುವುದಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ತರಾತುರಿಯಾಗಿ ತೆಗೆದುಕೊಂಡ್ರೆ ಈ ರೀತಿ ಅಮಾಯಕ ಜನರು ಸಾಯ್ಬೇಕಾಗತ್ತೆ. ಮುಂದಿನ ಹಂತದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಚಿನ್ನಸ್ವಾಮಿ ದುರಂತದ ವಿಚಾರ ಹಾಗೇನೆ ಪೊಲೀಸರ ತಲೆದಂಡದ ವಿಚಾರವಾಗಿ ನಾವು ಮಾತುಕತೆಯನ್ನ ನಡೆಸ್ತಾ ಇದ್ವಿ. ಅತಿಥಿಗಳು ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು. ಮಾಲ್ಗತ್ತಿ ಸರ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ಸಾಕಷ್ಟು ವಿಚಾರಗಳಿವೆ ಸರ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಆಗ್ತಾ ಇರೋದು ಇವತ್ತಿನಿಂದಲ್ಲ, 2008ರಿಂದ ನಾವು ತಗೊಳ್ಳೋಣ. ಸಾಕಷ್ಟು ಪಂದ್ಯಾವಳಿಗಳು 2025ರವರೆಗೂ ಕೂಡ ಆಗಿದೆ. ನೀವು ಕೂಡ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಭದ್ರತೆಯನ್ನು ಒದಗಿಸಿದ್ರೆ ಯಾವುದೇ ಒಂದು ಈವೆಂಟ್ ಆಗಲಿ ಸರ್, ಎಷ್ಟು ದಿನದ ಮುಂಚಿತವಾಗಿ ಪೊಲೀಸ್ ಇಲಾಖೆಗೆ ಸರ್ಕಾರ ಹೇಳಬೇಕು, ಇಲ್ಲೊಂದು ಬಂದೋಬಸ್ತನ್ನು ಕಲ್ಪಿಸಬೇಕು, ಭದ್ರತೆಯನ್ನು ಕಲ್ಪಿಸಬೇಕು ಅಂತೇಳಿ, ಹೀಗೆ ತರಾತುರಿಯಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಸರ್? ಮಿನಿಮಮ್ 15 ಡೇಸ್, ಅದು ದೊಡ್ಡ ಪ್ರಮಾಣದಲ್ಲಿದ್ರೆ 1 ತಿಂಗಳು ಮುಂಚೆನೇ ನಮಗೆ ಕೊಡಬೇಕು ರಿಕ್ವೆಷನ್ ಅಂತ ಇದೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿದ್ರೆ ಲಕ್ಷಗಟ್ಟಲೆ ಸೇರ್ತಾರೆ ಅಥವಾ 50,000 ಮೇಲೆ ಸೇರ್ತಾರೆ ಅಂದ್ರೆ 15 ದಿವಸ ಮುಂಚೆನೆ ಕೊಡಬೇಕು. 1 ತಿಂಗಳು ಮುಂಚೆನೆ ದೊಡ್ಡ 8,000 ಲಕ್ಷ ಸೇರ್ತಾರಲ್ಲ 1 ತಿಂಗಳು ಮುಂಚೆ ಕೊಡಬೇಕು. 50-25,000 ಹಾಗೆ ಅಂದ್ರೆ ಅದನ್ನು 15 ದಿವಸ ಮುಂಚೆನೆ ಕೊಡಬೇಕು. ಅಂದ್ರೆ ನಾವು ಪ್ರಿವೆಂಟಿವ್ ಮೆಜರ್ಸ್ ತಗೋಬೇಕಲ್ರಿ. ಮೊಬಲೈಸ್ ಮಾಡಬೇಕು, ಆಫೀಸರ್ಸ್ ಮೊಬಲೈಸ್ ಮಾಡಬೇಕು, ಎಲ್ಲಿ ಅವೈಲೇಬಲ್ ಇದ್ದಾರೆ, ಎಲ್ಲಿ ಇಲ್ಲ, ಯಾವ ಡಿಸ್ಟಿಕ್ ಫ್ರೀ ಇದೆ ಲಾ ಅಂಡ್ ಆರ್ಡರ್ದಿಂದ ಅಂತ ಜನರಿಗೆ ಕರೆಸಿ ನಾವು ಬಂದೋಬಸ್ತ್ ಮಾಡ್ತೇವೆ. ಇದು ಏನು ದೇವ್ ಹಕ್ಕಿತ್ತು ಅಷ್ಟು ಬೇಗ ಮಾಡಿಬಿಟ್ರು. ನಾ ಹೇಳಿದ್ನಲ್ಲ ಆಗಲೇ ಒಂದು 20 ಸಲ ಬಂದೋಬಸ್ತ್ ಮಾಡಿದ್ವಿ. ದುಡ್ಡು ಕೊಟ್ಟರೆ ಕಷ್ಟಪಟ್ಟು ತೆಗೆದು ತಗೊಂಬಂದವ್ರಿಗೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಪುಕ್ಷಟೆ ಇವರು ಬಂದವ್ರಿಗೆ ಅಲ್ಲಿ ಮೆರವಣಿಗೆ ಅಂದ್ರು, ಆ ಮೆರವಣಿಗೆಯಲ್ಲಿ ರಸ್ತೆಯಲ್ಲಿ ಜನ ನಿಂತರು ನಿಜ ನೋಡ್ಲಿಕ್ಕೆ. ಅವು ಏನು ಯುವಕರದ್ದು ತಪ್ಪೇನಿಲ್ಲ, ಅವು ಏನೋ ಹುಮ್ಮಸ್ಸು, ಇದು ಖುಷಿ. ಮನ್ಯಾಗ ತಂದೆ ತಾಯಿ ಬೇಡ ಅಂದ್ರು ಯಾರು ಮಾತು ಕೇಳೋದಿಲ್ಲ ರೀ. ಹುಡ್ರು ಆ ಲೆವೆಲಿಗೆ ಬಂದ್ಬಿಟ್ಟಾರ. ಈಗ ಬಂದ್ಬಿಡ್ತಾರೆ, ಬಂದು ಅಲ್ಲಿ ನಿಂತಾರೆ. ಇವರು ಆಮೇಲೆ ಸಡನ್ ಆಗಿ ಕ್ಯಾನ್ಸಲ್ ಅಂದ್ರು. ಕ್ಯಾನ್ಸಲ್ ಅಂದ್ಕೂಳೆ ಎಲ್ಲ ರಾಜಕಾರಣಿಗಳು ಹೆಂಗೆ ಕ್ಯಾನ್ಸಲ್ ಮಾಡಿದ್ರು, ಅದು ಗಲಾಟೆ ಮಾಡಿದ್ರು. ಆಮೇಲೆ ಸುಮ್ ಕೂತ್ರು. ನಂತರ ಅವಾಗ ಕ್ಯಾನ್ಸಲ್ ಅಂದ್ಕೂಳೆ ಅಲ್ಲಿ ನಿಂತ ಜನ ಎಲ್ಲ ಅರ್ಧ ಮಂದಿ ವಿಧಾನಸೌಧ ಹೋದ್ರು, ಅರ್ಧ ಜನ ಸ್ಟೇಡಿಯಂಗೆ ಬಂದರು. ಒಮ್ಮೆಲೆ ರಶ್ ಆಗಿಬಿಡ್ತು. ಈ ಪೊಲೀಸರು ಏನು ಕಂಟ್ರೋಲ್ ಮಾಡ್ತಾರೆ? ಇಲ್ಲಿ VIP ಎಲ್ಲಿದ್ದಾರೆ ಅಲ್ಲಿ ಜಾಸ್ತಿ ಫೋರ್ಸ್ ಹಾಕಿದ್ದಾರೆ. ಇಲ್ಲಿ ಯಾರು VIP ಇಲ್ಲ, ಕೇಳೋವಿಲ್ಲ, ಹೇಳೋವಿಲ್ಲ. ಇಲ್ಲಿ ಜನ ಸಿಕ್ಕಾಪಟ್ಟೆ ಸೇರಿಬಿಡ್ತು. ಇದು ಹಾರು, ಬ್ಯಾರಿಕೇಟಿಂಗ್ ಮುರಿ, ವಾಲು ಹತ್ತು, ಗೇಟ್ ಮುರಿ, ಇವೆಲ್ಲ ಶುರು ಆದವು. ಅದು ಇಲ್ಲ ಇದ್ದಂಥ ಮಂದಿ ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ. ನೋಡಿ, ಇದನ್ನೇ ಹೇಳೋದು ನಾನು. ಒಂದು 15 ದಿವಸ ಬಿಟ್ಟು 8 ದಿವಸ ಬಿಟ್ಟು ಮಾಡಿದರೆ ಆರಾಮಾಗಿ ಲಕ್ಷಗಟ್ಟಲೆ ಜನ ಸೇರ್ತಾರಂದ್ರೆ ನಮ್ಮ ಮಹಾರಾಜರ ಪುಣ್ಯ. ಒಂದು ಪ್ಯಾಲೇಸ್ ಗ್ರೌಂಡ್ ಇದೆ, ಆರಾಮಾಗಿ ಓಪನ್ ಆಗಿ ಮಾಡಿದರೆ ಯಾವ ಕಾಲು ತುಳಿತನೂ ಆಗೋದಿಲ್ಲ, ಯಾವ ಸಫಕೇಶನ್ ಆಗೋದಿಲ್ಲ, ಏನೂ ಆಗೋದಿಲ್ಲ. ಆರಾಮಾಗಿ ನಾವು ಬಂದೋಬಸ್ತ್ ಮಾಡಿದ್ದೇವೆ ಸಾಕಷ್ಟು. ಅಂತ ಜಾಗ ಅವೈಲೇಬಲ್ ಇದ್ದಾಗ ಈ ಬಾಂಬೆದಲ್ಲಿ ಮಾಡಿದ್ರಲ್ರಿ ಚಾಂಪಿಯನ್ಸ್ ಆದಾಗ ಸುಮಾರು 5-6 ಲಕ್ಷ ಜನ ಸೇರಿದ್ರು. ಮೆರವಣಿಗೆ ತೆಗೆದ್ರು ಸಮುದ್ರ ದಂಡೆಗೆ. ಏನೂ ಆಗಲಿಲ್ಲ, ಅಷ್ಟೊಂದು ಜಾಗ ಪ್ಲೇಸ್ ಇತ್ತು, ಏನೂ ಆಗಲಿಲ್ಲ. ಹಾಗೆ ಟೈಮ್ ತಗೊಂಡು ಮಾಡಿದ್ರೆ ಏನು ಹಾಕಿರ್ಲಿಲ್ಲ. ದಿಢೀರ್ ಅಂತ ಒಮ್ಮೆಲೆ ಕಾರ್ಯಕ್ರಮ ಫಿಕ್ಸ್ ಮಾಡಿ ಇದು ಮಾಡಿದ್ರೆ ಈಗ ಅವರು ಕಮಿಷನರ್ಗೆ ಹೇಳಿದ್ದಾರೆ, ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತೀರಿ, ಮತ್ತೆ ಹ್ಯಾಂಗ್ ಮಾಡಿದ್ರು ಅವರು ಅಂತ ಆ ಬೇಸ್ ಮೇಲೆ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲ, ನಾವು ಹೇಳಿದ ಕರೆಕ್ಟು. ನಾನು ಇದಕ್ಕೊಂದು ಆ್ಯಡ್ ಮಾಡ್ತೀನಿ ನೋಡಿ. ತಾವು ಇದಕ್ಕೆ ಈ ಖಾಸಗಿ ಕಾರ್ಯಕ್ರಮ ಇದು ಕ್ರೀಡೆ ಕಾರ್ಯಕ್ರಮನೇ ಅಲ್ಲ. ಇದು ಖಾಸಗಿ ಕಾರ್ಯಕ್ರಮ, ಇದು ಕ್ರೀಡಾ ಕಾರ್ಯಕ್ರಮ ಅಲ್ಲ. ಈಗ ಕ್ರೀಡೆನ ಖಾಸಗೀಕರಣ ಮಾಡಿಕೊಂಡು ಸರ್ಕಾರ ಕುಮ್ಮಕ್ಕೆ ಕೊಟ್ಕೊಂಡು ಇವ್ರಿಗೆಲ್ಲ ಇದೆಲ್ಲ ಬ್ಯಾನ್ ಮಾಡಬೇಕು. ಹೌದು, ನೀವು ಕ್ರಿಕೆಟ್ ಆಡ್ತೀರಾ, ನೀವು ಯಾರಾದರೂ ಹರಾಜು ಅಲ್ಲ ಸರ್, ಆಟಗಾರನ ಹರಾಜು ಮುಖಾಂತರ ಮಾಡಿಕೊಂಡು ನೀವು ಅದನ್ನು ಕ್ರೀಡೆ ಅಂತ ಕರಿತೀರಾ? ನೀವು ಅದನ್ನು ಅದನ್ನ ಕ್ರೀಡೆ ಅಂತ ಕರೆಯಕ್ಕಾಗುತ್ತಾ? ಈಗ ನೋಡಿ, ಅದು ಕ್ರೀಡೆ ಅನ್ಸ್ಕೊಬೇಕಾದ್ರೆ ಅಲ್ಲಿ ಕಮರ್ಷಿಯಲ್ ಆಕ್ಟಿವಿಟಿ ಇರಬಾರ್ದು. ಈಗ ನೀವು RCB ಮ್ಯಾಚು ಸರ್ ನೀವು ಆಡ್ಕೊಳ್ಳಿ, ನೀವು ಖಾಸಗಿ ಒಂದು ಕ್ರೀಡಾಂಗಣ ಮಾಡ್ಕೊಳ್ಳಿ. ನಮ್ಮ ಬೆಂಗಳೂರಿನ ಆಸ್ತಿ, ನಮ್ಮ ಕರ್ನಾಟಕದ ಆಸ್ತಿ ಚಿನ್ನಸ್ವಾಮಿ ಕ್ರೀಡಾಂಗಣ. ಇನ್ನು ಮಲ್ಲಿಯಿಂದ ಅವ್ರ ಅಪ್ಪನ ಮನೆಯಿಂದಲ್ಲ ಇದು ಆಸ್ತಿ. ಇಲ್ಲ RCB ಓನರ್ಗಳದಲ್ಲ ಆಸ್ತಿ ಇದು. ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದೊಳಗಡೆ ಯಾವೊಬ್ಬ ಆಟಗಾರ ಮಾರಾಟ ಆಗಿ ಬಂದಿರೋನ್ನ ಯಾವನಾದ್ರೂ ಪ್ಲೇ ಮಾಡಿದ್ರಿನ್ನ ನಾವು ಬಿಡೋದಿಲ್ಲ. ಬೆಂಗಳೂರು ಜನ ಬಿಡೋದಿಲ್ಲ. ನಾವ್ ಯಾಕೆ ಬಿಡೋದಿಲ್ಲ ಅಂದ್ರೆ ನಾವು ಜಾಗ ಕೊಟ್ಟಿರೋದು, ಬೆಂಗಳೂರು ಜನ ಕೊಟ್ಟಿರೋದು ಕ್ರೀಡೆ ಮಾಡ್ಕೊಳಕ್ಕೆ. ಈ ಬೋಳಿ ಮಕ್ಕಳು ಬಂದು ಹರಾಜ್ ಹಾಕೊಂಡು ಬಂದ್ಬಿಟ್ಟು ಇಲ್ಲಿ 100 ಕೋಟಿ 200 ಕೋಟಿ ಮಾಡ್ಕೊಂಡು ಮಾಡಕ್ಕಲ್ಲ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೋತೇನೆ, ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ. ಇಷ್ಟೊಂದು ಜನ ಸೇರೋ ಉದ್ದೇಶ ಇದ್ರೆ ಆ ಸ್ಟೇಡಿಯಂ ಊರು ಬಿಟ್ಟು ಹೊರ ಹಾಕಲಿ.
ಓಕೆ 35,000 ಕೆಪಾಸಿಟಿ ಸರ್, 5-6 ಲಕ್ಷ ಜನ ಸೇರ್ತಾರೆ. ಊರ್ ಬಿಟ್ಟು ಹೊರ ಆಗ್ಲಿ, ಇನ್ನೊಂದು ದೊಡ್ಡ ಜಗತ್ತಿನಲ್ಲಿನೇ ಸರ್ ಕ್ರಿಕೆಟ್ ಕೊಡಿ, ಅದೇ ಇದಕ್ಕೆ ಜ್ಯೂಸ್ ಹಾಕಬೇಕು. ಇಲ್ಲ ಬೇಡ ಬೇಡ್ರಿ, ಸರ್ ಜ್ಯೂಸ್ ಕೊಡಲ್ಲ ಸರ್ ನಾವು. ಈಗ ಕೊಟ್ಟಲ್ಲ ಮತ್ತೆ ಇವ್ರಿಗೆ ಈಗ ಹೋಗಿದ್ದೀವಿ ಮಕ್ಕಳ ಮೇಲೆ. ಟರ್ಫ್ ಕ್ಲಬ್ ಇದೆಯಲ್ಲ, ಈಗ ಹೋಗಿದ್ದೀವಿ ಮಕ್ಕಳ ಮೇಲೆ ಅವ್ರಿಗೆ ಟರ್ಫ್ ಕ್ಲಬ್ ಕೊಟ್ಟಿಲ್ವಾ? ಎಸ್, ರೇಸ್ ಕೋರ್ಸ್. ಅದು ಖಾಲಿ ಮಾಡ್ಲಿ, ಖಾಲಿ ಮಾಡ್ಲಿ ಅವರು. ಬಡವರು, ಟ್ಯಾಕ್ಸಿ ಡ್ರೈವರ್ಗಳು, ರಿಕ್ಷಾ ಡ್ರೈವರ್ಗಳು, ಎಸ್ ಸರ್, ಒಂದ್ ನಿಮಿಷ ಬರ್ತೀನಿ. ರಿಕ್ಷಾ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು ಬರೇ ಅವೇ ಇರ್ತಾವ ಒಳಗೆ. ನಿಜ. ಅವೆಲ್ಲ ದುಡ್ದಿದ್ದ ದುಡ್ಡೆಲ್ಲ ಹೋಗಿ ಹಾಕ್ತಾವಲ್ಲಿ. ಹೌದು. 100 ರೂಪಾಯಿ 500 ರೂಪಾಯಿ ಹಾಕಿ ದುಡ್ಡು ಕಳ್ಕೊತಾರೆ. ಅದು ಅವ್ರ ಜೀವನನ ಹಾಳಾಗ್ತದೆ. ಅದಕ್ಕೆ ತಗೊಂಡೋಗಿ ಹೊರ ಹಾಕ್ರಿ ಅಂತ ಅವ್ರು ಕೊಟ್ಟರೆ ಜಾಗ ಅಲ್ಲಿ 150 ಎಕರೆ ಎಲ್ಲಿ ಆಲೂರು ಹತ್ರ ಕೊಟ್ಟಿದ್ದಾರೆ, ಹೋಗ್ಲಿಕ್ಕೆ ರೆಡಿ ಇಲ್ಲ. ಓಕೆ. ಯಾಕೆ ಅಲ್ಲಿ ಯಾರು ಬಂದು ಆಡ್ಬೇಕು, ಅವ್ರಿಗೆ ದುಡ್ಡು ಬರೋದಿಲ್ಲಲ್ಲ. ಕಾಡಲ್ಲಿ ಬಂದು ಯಾರು ಆಡ್ತಾರೆ? ಅದಕ್ಕೆ ಈಗ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ತಮ್ಮ GTV ಮುಖಾಂತರ ಈ ಸ್ಟೇಡಿಯಂ ಪ್ಲಸ್ ಇದು ಟರ್ಫ್ ಕ್ಲಬ್ ಎರಡೂ ಊರು ಬಿಟ್ಟು ಹೊರ ಹಾಕ್ಲಿ. ಅಲ್ಲಿ ಸೇರ್ಲಿ, ಅದು ಒಂದು 50 ಕಿಲೋಮೀಟರ್ ಮೇಲೆ ಸೇರ್ಲಿ. ಯಾರು ಇಂಟ್ರೆಸ್ಟ್ ಇದ್ದವ್ರು ಹೋಗ್ತಾರೆ, ಆಡ್ತಾರೆ, ಮಾಡ್ತಾರೆ. ಎಲ್ಲಿದ್ರು ಬಿಡೋದಿಲ್ಲ. ಈಗ ಇಸ್ಪೇಟ್ ಆಡೋನು ಊರವರೆಗೆ ಅವಾಗ ಆಡೋದಿಲ್ಲ. ಈಗ ಪೊಲೀಸ್ ಕದ್ದು ಮುಚ್ಚಿ ಆಡೋದಿಲ್ವಾ? ಹಂಗೆ ಊರವರೆಗೆ ಆಡ್ಲಿ, ಹೋಗ್ತಾನೆ ಇದ್ದಷ್ಟು. ಆ ಸರ್ಕಾರ ಈಗಾದ್ರೂ ಎಚ್ಚೆತ್ಕೋಬೇಕು, ಹೊರ ಹಾಕ್ಲಿ ಅವ್ರನ್ನೆಲ್ಲ. ಇಲ್ಲಿ ಬೇಡ ಅದು ಸಿಟಿಯಲ್ಲಿ ಒಂದೇ ಮಾಡಬೇಕು. ಕ್ರೀಡೆ ಒಲಿಂಪಿಕ್ ಕ್ರೀಡೆ ನಡೀಬೇಕಾದ್ರೆ ಸರ್, ನಿಮ್ಮನ್ನ ನಾನು ಕಾಸು ಕೊಂಡ್ಕೊಂಡು ಚೈನಾ ನೋಡೋ 50 ಕೋಟಿ ಕೊಟ್ಟಿದ್ದೀನಿ ನಿಮಗೆ ಅಂತೇಳಿ 50 ಕೋಟಿ ಕೊಟ್ಕೊಂಡು ಅಲ್ಲಿ ಆಡಕ್ಕೆ ಬಿಡ್ತಾರೆ ಸರ್. ಇವ್ರು ನಾಚಿಕೆ ಮಾನ ಮರದಿಲ್ವಾ ಸರ್ ಇವ್ರಿಗೆ? ಸರ್ ಕ್ರೀಡೆನ ಖಾಸಗೀಕರಣ ಮಾಡಿದ್ದಾರೆ. ಈಗ ದುರಂತಗಳು ಆಗ್ತಿದ್ದಾವೆ. ಈ ದುರಂತ ತಪ್ಪಿಸ್ಬೇಕು, ಸರ್ಕಾರ ಕಾನೂನು ಮಾಡಬೇಕು. ಯಾವುದೇ ಕ್ರೀಡೆ ಅದು ಕ್ರೀಡೆನೇ ಆಗಿರಬೇಕು, ಅದು ಜೂಜ್ ಆಗಬಾರ್ದು ಅಂತ. ಆದ್ರೆ ನಾವು ಮಾತ್ರ ಕರ್ನಾಟಕದಲ್ಲಿ ನಮ್ಗಿರೋದು ಒಂದೇ ಕರ್ನಾಟಕ ಸ್ಟೇಡಿಯಮ್ಮು, ಅದು ಕ್ರೀಡೆಗೋಸ್ಕರ ಮಾಡ್ಕೋಬೇಕು ನಾವು. ಚಿನ್ನಸ್ವಾಮಿ ಕ್ರೀಡಾ, ಚಿನ್ನಸ್ವಾಮಿ ಅವರು ಕ್ರಿಕೆಟ್ ಆಡಿದವರು, ಅವ್ರ ಹೆಸರಿಟ್ಟಿದ್ದೀವಿ. ಅವರು ಅವಾಗೆಲ್ಲ ಈ ತರ ಕಾಸು ಕೊಟ್ಟು ಅವ್ರೇನು ಹರಾಜಾಗಿಲ್ಲ. ಚಿನ್ನಸ್ವಾಮಿ ಹೆಸರಿಗೆ ಅವಮಾನ ಬಂದ್ಬಿಡ್ತು ವರ್ಲ್ಡ್ ವೈಸ್. ಈಗ ಯಾಕೆ ಅಂದ್ರೆ ಇವ್ರು ಯಾರ್ದೋ RCB ಕಂಪನಿ, ಎಣ್ಣೆ ಹೊಡೆಯೋ ಕಂಪನಿ, ಇವ್ರು ಯಾವುದೋ ಒಂದು ಕಂಪನಿ, ಇವರೆಲ್ಲ ಈಗ ಕ್ರಿಕೆಟರ್ಸ್ ಸರ್. ನಮ್ಮ ಫಸ್ಟ್ ಆಫ್ ಆಲ್ ಸರ್ ನೋಡಿ ಸರ್, ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಫಸ್ಟ್ ಆಫ್ ಆಲ್ ಕ್ರಿಕೆಟರ್ಸ್ ಮಾತ್ರ ಇಟ್ಕೋಬೇಕು. ಈ ಆರ್ಸ್ಗಳು ಇಟ್ಕೋಬಾರ್ದು. ಸೇಲ್ ಆಗಿ ಇವರು ಇಲ್ಲಿ ಸೇಲ್ ಆಗ್ತಾರೆ ಯಾರೋ ಪ್ರೈವೇಟ್ ಕಂಪ್ನಿಗೆ. ಅವನು 5 ಸರ್, ಇವಾಗ ಒಬ್ಬನಿಗೆ 1 ಲಕ್ಷ, ಇನ್ನೊಬ್ಬರು 100 ಕೋಟಿ. ಅಲ್ಲಿ ಅವ್ರಿಗೆ ತಾರತಮ್ಯ. ನಮ್ಮ ಮಾಲ್ಗ ಸರ್ ಹೇಳ್ತೀರಿ 25 ವರ್ಷಕ್ಕೆ 100 ಕೋಟಿ ಸೇಲ್ ಆಗಿರ್ತಾನೆ ಅವನು. ಅವನ ಜೀವನದಾಗ ಯಾಕೆ ಸಿಗಲ್ಲ, ಇನ್ನು ಮುಗಿತವನು. ಸರ್ ನಮ್ಮ ಕ್ರೀಡಾಂಗಣ, ಬೆಂಗಳೂರು ಕ್ರೀಡಾಂಗಣದಲ್ಲಿ ಖಾಸಗಿ ಕ್ರಿಕೆಟ್ನ ಬಂದ್ ಮಾಡಬೇಕು ಅಂತ ಹೇಳಿ ನಾನು ಮಾನ್ಯ ಹೈಕೋರ್ಟಿಗೆ ಕೇಳ್ಕೊಂತೀನಿ. ಒಂದ್ ವೇಳೆ ಮಾನ್ಯ ಹೈಕೋರ್ಟ್ ಕೊಡ್ಲಿಲ್ಲ ಅಂದ್ರೆ ಈ ತರ ಸಾವು ನೋವುಗಳು ಸುಮಾರು ಜನ ಸತ್ತು ಬಿಟ್ಟಿದ್ದಾರೆ. ಖಾಸಗಿ ಕ್ರಿಕೆಟ್ ಬೇಡ ನಮ್ಗೆ, ಕ್ರೀಡೆಗೋಸ್ಕರ ಸ್ಪೋರ್ಟ್ಸ್ ಸರ್, ಸ್ಪೋರ್ಟ್ಸ್ ಇಲಾಖೆ ಇದೆ ಸರ್ ನಮ್ಮಲ್ಲಿ. ಸೆಂಟ್ರಲ್ ಗೌರ್ಮೆಂಟ್ ಸ್ಪೋರ್ಟ್ಸ್ ಇಲಾಖೆ ಇದೆ. ವಿಶ್ವದ ಎಲ್ಲದಲ್ಲೂ ಕ್ರೀಡೆಗೋಸ್ಕರ ಕೆಲವು ಮಂತ್ರಿಗಳಿದ್ದಾರೆ ಸರ್. ನಮ್ಮಲ್ಲಿ ಬೇರೆ ಸ್ಪೋರ್ಟ್ಸ್ ಯಾರು ಎನ್ಕರೇಜ್ ಮಾಡಲ್ಲ. ಈಗ ನಮ್ ಕಬಡ್ಡಿ ಇದೆ, ಪ್ರೋ ಕಬಡ್ಡಿ ಅದು ಮಾಡೋದಿಲ್ಲ. ಆಮೇಲೆ ನಮ್ದು ಹಾಕಿ ಇದೆ, ಮಾಡಲ್ಲ. ಬೇಡ ಸರ್, ಆಯ್ತು, ಮಾಡೋದೇ ಬೇಡ ನೀವು. ನಮ್ದು ಅದಿದ್ರೆ ಹಾಗೆ ಆಗುತ್ತೆ. ವಿಶ್ವ ಒಲಿಂಪಿಕ್ಸ್ ಅಲ್ಲಿ ಎಲ್ಲಾ ದೇಶಗಳು ಭಾಗವಹಿಸಿದ್ದಾವೆ. ಆದ್ರೆ ಕ್ರಿಕೆಟ್ ಗೇಮ್ ಸ್ಪೆಷಲ್. ನೀವು ಖಾಸಗಿ ಕ್ರಿಕೆಟ್ ಮಾಡೋದೇ ಆದ್ರೆ ನೀವು ಖಾಸಗಿ ಕ್ರಿಕೆಟ್ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ನೀವು ಕಾನೂನು ಚೌಕಟ್ಟಲ್ಲಿ, ನಮ್ಮ ದೇಶ ಫೆಡರಲ್ ಸಿಸ್ಟಮ್ ಇದೆ. ನಮ್ಮ ರಾಜ್ಯದ ಕಾನೂನಲ್ಲಿ, ದೇಶದ ಕಾನೂನಲ್ಲಿ ನೀವು ಸಂಸ್ಥೆ RCB ಸಂಸ್ಥೆ ಕಟ್ಟಿದ್ರಲ್ಲ, ಮಾಡ್ಕೊಳ್ಳಿ. ಆದ್ರೆ ಕ್ರಿಕೆಟ್ನ ನಮ್ಮಲ್ಲಿ ಆಡ್ಬೇಡಿ ಬಂದು. ವೆಲ್ ಸರ್, ವೆಲ್ ಕೆಲವೊಂದಿಷ್ಟು ಅಂಶಗಳನ್ನ ಇಲ್ಲಿ ಗಮನಿಸಲೇಬೇಕಾಗತ್ತೆ ವೀಕ್ಷಕರೇ. ಗಮನಿಸ್ತಾ ಹೋಗೋದಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಮೀಪ ನಡೆದಿರುವಂತಹ ದುರಂತದ ವಿಚಾರವಾಗಿ ನಾವು ಮಾಹಿತಿಯನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗ್ತಾ ಇರುವಂತ ಮ್ಯಾಚ್ಗಳು, IPL ಪಂದ್ಯ, ಈ ವಿಚಾರವಾಗೂ ಕೂಡ ಚರ್ಚೆ ಆಯಿತು. ಮುಂದಿನ ಹಂತದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಚಿನ್ನಸ್ವಾಮಿ ಸ್ಟೇಡಿಯಂನ ಸಮೀಪ ನಡೆದಿರುವಂತಹ ಕಾಲ್ತುಳಿತ ಪ್ರಕರಣದಲ್ಲಿ 11 ಮಂದಿ ಸಾವಿನ ಮನೆ ಸೇರಿದ್ದಾರೆ. ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಮಾಲ್ಗತ್ತಿ ಸರ್, ಈಗ ಸರ್ಕಾರ ಹೇಳ್ತಾ ಇದೆ ತನಿಖೆ ಆಗತ್ತೆ, ಅದು ನ್ಯಾಯಯುತವಾದಂಥ ತನಿಖೆ, ನ್ಯಾಯಾಂಗ ತನಿಖೆ ಎನ್ನುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಹೇಳಿದ್ರು. ತನಿಖೆ ಆದ್ಮೇಲೆ ಏನಾಗ್ಬೋದು ಸರ್? ಯಾವ ರೀತಿಯಾಗಿ ತನಿಖೆ ಆಗತ್ತೆ ಸರ್? ಈಗ ಯಾರನ್ನ ಎನ್ಕ್ವೈರಿ ಮಾಡ್ತಾರೆ? ಈಗ ಪ್ರತಿಯೊಂದು ಇಲಾಖೆಯಲ್ಲಿ ಎನ್ಕ್ವೈರಿ ಆದಮೇಲೆ ಕ್ರಮ ಜರುಗಿಸ್ತಾರೆ. ಓಕೆ. ಪ್ರತಿಯೊಂದು ಇಲಾಖೆಯಲ್ಲಿ ಈ ಸೀನಿಯರ್ IAS ಆಫೀಸರ್ ಇರಲಿ, ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಎಕ್ಸೆಪ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಬಿಟ್ಟರೆ ಡೈರೆಕ್ಟ್ ಸಸ್ಪೆನ್ಷನ್ ಮೊದಲು. ಏನು ಹಾಕೋದು, ಮೇಲ್ನೋಟಕ್ಕೆ ನಿರ್ಲಕ್ಷ್ಯತೆ ಕಂಡು ಬಂದಿದೆ. ಓಕೆ, ನಿರ್ಲಕ್ಷ್ಯದಿಂದ ಈ ಘಟನೆ ಆಯ್ತು, ಅದಕ್ಕೆ ಸಸ್ಪೆಂಡ್ ಮಾಡಿದ್ದೀವಿ ಮೇಲ್ನೋಟಕ್ಕೆ. ಓಕೆ.
ಮತ್ತು ಅದೇ ಥಿಯರಿ ಬೇರೆ ಡಿಪಾರ್ಟ್ಮೆಂಟ್ಗೆ ಯಾಕೆ ಯೂಸ್ ಮಾಡೋದಿಲ್ಲ ಇವರು? ನಿಜ ನಿಜ ನಿಜ. ಬೇರೆ ಡಿಪಾರ್ಟ್ಮೆಂಟ್ಗೆ ಯಾಕೆ ಯೂಸ್ ಮಾಡೋದಿಲ್ಲ? ಹೌದು, ತಗೊಂಡ್ರೆ ಎಲ್ಲ ಇಲಾಖೆ ವಿರುದ್ಧ. ಎಲ್ಲ ಇಲಾಖೆ ಮತ್ತು ಹಂಗೆ ಒಂದೇ ಕಾನೂನು ಆಗ್ಬೇಕು. ಪೊಲೀಸರಿಗೆ ಮಾತ್ರ ಯಾಕೆ ಅದು ಅಪ್ಲೈ ಆಗ್ತದೆ? ಹೌದು, ತರಾತುರಿಯಲ್ಲಿ ಈಗ ಹಾಗೂ ಎನ್ಕ್ವೈರಿ ಹಾಕಿದ್ದಾರೆ. ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಅದನ್ನು ಹೆಡ್ ಮಾಡ್ತಾ ಇದ್ದಾರೆ. ಹೌದು, ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ ಇದು ಆಯೋಗ. ಅವ್ರು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಟ್ಟ ಮೇಲೆ ಈಗ ಕಮಿಷನ್ ತಪ್ಪು ಅಂದ್ರೆ ಸಸ್ಪೆಂಡ್ ಮಾಡಲಿ. ಅವಾಗ ನಿಜ, ಯಾರು ಬೇಡ ಅಂತಾರೆ? ಈ ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡ್ದಂಗೆ ಕಮಿಷನರಿಗೆ ಸಸ್ಪೆಂಡ್ ಮಾಡೋದಂದ್ರೆ ಏನಾದರೂ ಅದಕ್ಕೆ ಏನಾದರೂ ಇದೆ ಏನ್ರಿ ಏನಾದ್ರು? ಮತ್ತೆ ಅವರು ಕಾರಣ ಹೇಳ್ತಾರೆ, ಕಮಿಷನರ್ಗೆ ಯಾಕೆ ಸಸ್ಪೆಂಡ್ ಮಾಡೀವಿ ಅಂದರೆ ಅಲ್ಲಿ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಅದನ್ನು ಅಲೌ ಮಾಡಿದ್ರೆ ಹೆಂಗೆ, ಓಕೆ ಓಕೆ, ಅಲೌ ಮಾಡಿದ್ರೆ ಹೆಂಗೆ ಅಂತ ಕೇಳ್ತಿದ್ದಾರೆ. ಅಲೌ ಮಾಡಿದ್ದಕ್ಕೇ ನಾವು ಸಸ್ಪೆಂಡ್ ಮಾಡಿದ್ದೀವಿ ಅಂತ ಉತ್ತರ ಕೊಡ್ತಾರೆ. ನಾನು ನೋಡಿದ್ದೀನಿ ಅದ್ರ ಇದರಲ್ಲಿ ಓದಿದೆ ನಾನು ಪೇಪರ್ದಲ್ಲಿ. ಅವ್ರಿಗೆ ಸಸ್ಪೆನ್ಷನ್ ಇದರಲ್ಲಿ ಅದು ರೀಸನ್ ಹಾಕಿದ್ದಾರೆ. ವಿತೌಟ್ ಪರ್ಮಿಷನ್ ಹೌ ಯು ಆರ್ ಅಲೌಡ್ ಟು ಪ್ಲೇ ದ ಟು ಕಂಡಕ್ಟ್ ದಿಸ್ ಫಂಕ್ಷನ್ ಇವೆಂಟ್ಸ್. ಎಸ್ ಸರ್, ಹಂಗಾದ್ರೆ ಇವೆಂಟ್ ಎಲ್ಲ ಫಂಕ್ಷನ್ ಸೆಲೆಬ್ರೇಷನ್ ಈ ಸೆಲೆಬ್ರೇಷನ್ ಇದು ಪರ್ಮಿಷನ್ ಇಲ್ಲ ಅಂದ್ರೆ ಮಾಡಿದ್ರೆ ಹೆಂಗೆ? ನಮ್ಮ ಮೂರ್ತಿಯವ್ರು ಬರೋ ಸರಿ ಕೇಳಿದ್ರು, ಯಾರೋ ಮಂತ್ರಿ ಬಂದ್ರು, ಅವ್ರು ಬಂದ್ರು, ಪರ್ಮಿಷನ್ ಇಲ್ಲ ಅಂದ್ರೆ ಹೋದ್ರೆ ಹೆಂಗೆ ಇವ್ರು? ಹೌದು, ಈಗ ಅದೇ ಕಾರಣಕ್ಕನ ಕಮಿಷನರ್ ಸಸ್ಪೆಂಡ್ ಮಾಡ್ಯಾರ. ಮತ್ತೆ ಉಳಿದವ್ರಿಗೆ ಏನು ಸಸ್ಪೆಂಡ್ ಮಾಡಲಿಲ್ಲ ಅವ್ರಿಗೂ. ನಿಜ, ಯಾಕೆ ಮಾಡಬಾರ್ದು? ದೇ ಆರ್ ಆಲ್ಸೋ ಪಬ್ಲಿಕ್ ಸರ್ವೆಂಟ್ ಎಸ್, ವೆನ್ ದೇ ಆರ್ ಟೇಕಿಂಗ್ ಸ್ಯಾಲ್ರಿ ಅಲ್ವಾ? ಹೌದು ಸರ್, ದೇ ಆರ್ ಆಲ್ಸೋ ಪಬ್ಲಿಕ್ ಸರ್ವೆಂಟ್. ಅದಕ್ಕೆ ನಾನು ಹೇಳಿದ್ದೆ, ಈಗಲೂ ಧೈರ್ಯ ಮಾಡಿ ಸಾಹೇಬ್ರು ಒಂದು ಪ್ರೆಸ್ ಮೀಟ್ ಮಾಡಲಿ, ಎಲ್ಲ ಓಪನ್ ಆಗಿ ಹೇಳಿಬಿಡ್ಲಿ ಏನಾಗಿದೆ ಅಂತ. ಮಾಡೋದಿಲ್ಲ ಬಿಡಿ ಸರ್. ನಿಜ, ಏನಾಗಿದೆ, ಏನು ಮಾಡ್ತಾರೆ ಅವರು? ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯವೇ ಅಲ್ಲ, ಯಾಕೆ ಮಾಡಲ್ಲ ಅಂತ ಹೇಳಿ ಸರ್, ಉಳಿಸ್ ಅಂತ ಅದು ಹೇಳ್ತಾರೆ. ಪೊಲೀಸ್ ಇಲಾಖೆ ಸೀಕ್ರೆಟ್. ತಾಕತ್ ಬೇಕಲ್ಲ, ಪೊಲೀಸ್ ಆಫೀಸರ್ಸ್ ಆಚೆ ಒಂದು ತಾಕತ್ ಬೇಕು. ಯಾರೊಬ್ಬ ಇದ್ರೆ ಮಾಡ್ತಾನೆ, ಧೈರ್ಯ ಇದ್ದವ. ಎಸ್, ಇದುವರೆಗೆ ಯಾರು ಆ ಥರ ಮಾಡಿಲ್ಲ. ಯಾರು ಆ ಥರ ಮಾಡಿಲ್ಲ. ಏನು ಇದು ನಮ್ಮ ಡಿಪಾರ್ಟ್ಮೆಂಟು ಅಂಡರ್ ದ ಏನಂತಾರ ಡಿಸಿಪ್ಲಿನ್ ಹೆಸರಿನಲ್ಲಿ, ಎಸ್, ಶಿಸ್ತು ಹೆಸರಿನ ಶಿಸ್ತಿನ ಇಲಾಖೆ, ಅದು ದೊಡ್ಡ ಹೆಸರು ಶಿಸ್ತಿನ ಇಲಾಖೆ. ಓಕೆ, ಇದರಲ್ಲಿ ಜೀತದಳಾಗಿ ಕೆಲಸ ಮಾಡಬೇಕು. ನಿಜ ಸರ್, ನಿಜ. ಅದು ನಮ್ಮ ಅಧಿಕಾರಿಗಳು ಬರೇ ಓಲೈಕೆ ಮಾಡೋದು. ಯಾವ ಪೋಸ್ಟಿಂಗ್ ಬರ್ತಾನೆ ಅವನಿಂದ ಅಡ್ಡಾಡೋದು, ಯಾವ ಮಂತ್ರಿ ಬರ್ತಾನೆ ಅವನಿಂದ ಅಡ್ಡಾಡೋದು, ಯಾವ MLA ಬರ್ತಾನೆ ಅವನಿಂದ ಅಡ್ಡಾಡೋದು. ಆ ಜನಸಾಮಾನ್ಯರಿಗೆ ನನ್ನ ಮಗ ಕೇಳೋದಿಲ್ಲ, ಮಾತಾಡ್ಸೋದಿಲ್ಲ. ಸ್ಟೇಷನ್ಗೆ ಹೋದ್ರೆ ಇನ್ಸ್ಪೆಕ್ಟರ್ ಅಲ್ಲಿ ಹೋಗ್ಯಾರ, ಇಲ್ಲಿ ಹೋಗ್ಯಾರ, ಬಂದೋಬಸ್ತ್ ಹೋಗ್ಯಾರ, ಇದೆ ಅವರಿಂದ ಅಡ್ಡಾಡ್ತಿರ್ತಾರೆ ಇವರು. ಯಾಕೆ ಅವ್ರು ಪೋಸ್ಟಿಂಗ್ ಮಾಡಿರ್ತಾರಲ್ಲ. ಸರ್, ಹೀಗಾಗಿ ಇವು ಜನರಲ್ಲಿ ಲೆಕ್ಕಕ್ಕೆ ಇಲ್ಲ. ಇವರು ಈ ಓಲೈಕೆ ಹೋಗ್ಬೇಕು. ನಾ ಹೇಳ್ತಾ ಇರೋದು ಉದಾಹರಣೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಓಲೈಕೆ ಕೆಳಗಿನ ಸಬ್ ಇನ್ಸ್ಪೆಕ್ಟರ್ ಹಿಡ್ಕೊಂಡು ಕಮಿಷನರ್ ಅವರಿಗೂ ಇದೆ. ಈ ಓಲೈಕೆ ಬಂದ್ ಆಗ್ಬೇಕು. ಒಂದು ಗೊಂದಲ ಆಯ್ತು, ಧೈರ್ಯ ತಗೊಳ್ಳಿ, ಈಗಾದ್ರೂ ಧೈರ್ಯ ತಗೊಳ್ಳಿ, ಅವರು ತಗೊಂಡು ಪ್ರೆಸ್ ಮೀಟ್ ಮಾಡಿ. ಒಂದು ಗೊಂದಲ ಆಯ್ತು ಸರ್. ಈಗ ಸಾಕಷ್ಟು ಕ್ರೈಮ್ಗಳೆಲ್ಲ ಆದಂತ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಆಗಿರಬಹುದು, DCP ACP ಇವರೆಲ್ಲ ಪ್ರೆಸ್ ಮೀಟ್ ಮಾಡ್ತಾರೆ. ಈಗ ಅವರಿಗೆ ಅನ್ಯಾಯ ಆಗಿದೆ ಸರ್, ಈ ಸಂದರ್ಭದಲ್ಲಿ ಮಾಡೋಕೆ ಆಗತ್ತಾ ಹೇಗೆ ಸರ್? ಯಾಕೆ ಆಗಬಾರ್ದು? ಅಂದ್ರೆ ಇಲಾಖೆ ನಾವೇನು ಸ್ಲೇವ್ಸ್ ಏನ್ರಿ? ವಿ ಆರ್ ನಾಟ್ ಎ ಸ್ಲೇವ್ಸ್, ವಿ ಆರ್ ಆಲ್ಸೋ ಸಿಟಿಜನ್ ಆಫ್ ಇಂಡಿಯಾ. ಏನೋ ನೌಕರಿ ಹೊಟ್ಟಿ ಪಾಡಿಗಾಗಿ ನೌಕರಿ ಮಾಡ್ತೇವೆ, ನೌಕರಿ ಸಲುವಾಗಿ ಅಂಡರ್ಟೇಕಿಂಗ್ ತಗೊಂಡಿರ್ತಾರೆ. ನಿಜ ನಿಜ. ಅದ್ರ ಅರ್ಥ ಪೂರಾ ನಾವು ಮಾರ್ಕೊಂಡಿವಿ ಅಂತಲ್ಲ. ಜಿದ್ದಾಳಲ್ಲ ನಾವು. ಇನ್ ದ ನೇಮ್ ಆಫ್ ಡಿಸಿಪ್ಲಿನ್ ಅವರೆಲ್ಲ ಜಿದ್ದಾದಂಗೆ ತಿಳ್ಕೊತಾರೆ. ಸೆಲೆಕ್ಟ್ ಹೊಡ್ಲಿಲ್ಲ ಅಂತ ಸಸ್ಪೆಂಡ್ ಮಾಡಿದವರಿದ್ದಾರೆ ನಮ್ಮ ಇಲಾಖೆಯಲ್ಲಿ. ಸೆಲೆಕ್ಟ್ ಹೊಡಿಲ್ಲ ಅಂತ ಸಸ್ಪೆಂಡ್ ಮಾಡಿದವರಿದ್ದಾರೆ. ಏನು ಇನ್ ದ ನೇಮ್ ಆಫ್ ಡಿಸಿಪ್ಲಿನ್, ಏನು ಅದು ಸೆಲೆಕ್ಟು ಇಲ್ಲಿಂದ ಬರ್ಬೇಕ್ರಿ, ಹಾರ್ಟ್ಲಿಂದ. ಹಿಂಗೆ ಬೈತಿರ್ತಾರೆ, ಸೆಲೆಕ್ಟ್ ಹೊಡಿತಿರ್ತಾರೆ, ಸೊಳೆ ಮಗ ಅಂತಿರ್ತಾರೆ ಒಳಗೆ. ಇದು ಎಲ್ಲ ಮರ್ಯಾದೆ ಕೊಟ್ಟಂಗ ಇದು ಹೋಗ್ಬೇಕು. ಅವನು ಒಳ್ಳೆ ಮನುಷ್ಯ ಇದ್ರೆ ಮನುಷ್ಯನಲ್ಲಿ ಹೃದಯ ನಮಗೂ ಅವ್ನು ಸೆಲೆಕ್ಟ್ ಹೊಡಿಬೇಕಪ್ಪ. ಇವನು ರಿಟೈರ್ಡ್ ಆದ್ರು, ಇವನ್ ಮಾಜಿ ಮಂತ್ರಿ ಆದ್ರು, ಮಾಜಿ ಇದಾದ್ರು, ಒಳ್ಳೆಯವ್ರು ಇದ್ರೆ ಸರ್ ನಮಸ್ಕಾರ ಅಂತೀವಿ. ಯಾಕೆ ಮಾತಾಡ್ಸ್ತೀವಿ? ಬಿಕಾಸ್ ಈಸ್ ಇದು ಮಾರಲಿಟಿ, ಅವ್ರಿಗೆ ಪ್ರಿನ್ಸಿಪಲ್ ಇದ್ದಾರೆ, ಅವರು ಮೌಲ್ಯಕ್ಕೆ ಬೆಲೆ ಕೊಡ್ತಾರೆ, ಸತ್ಯವಾಗಿ ನಡ್ಕೊಂಡಿದ್ದಾರೆ ಅಂತ ಗೌರವದಿಂದ ನಾವು ಅವ್ರಿಗೆ ಸೆಲೆಕ್ಟ್ ಹೊಡಿತೇವೆ. ರಿಟೈರ್ಡ್ ಆದ್ರೂ ಸಹ ನಾವು ಗೌರವ ಕೊಡ್ತೇವೆ ಕೆಲವೊಬ್ಬರಿಗೆ. ಇವನ್ ಅಧಿಕಾರಿಗಳು ಹಾಗೆ ಇದ್ದಾರೆ. ಅಧಿಕಾರಿಗಳು ಯಾವನಾರ ಕಿರಿಕಿರಿ ಮಾಡೋ ಬಂದ, ಯಾವನು ಸಹ ಮಾತಾಡ್ತಾರೆ ಸಸ್ಪೆಂಡು, ಮಾತಾಡ್ತಾರೆ ನಿನ್ನ ಚಾರ್ಜ್ ಮೆಮೊ ಇಂಥವು ಬಂದಂದ್ರೆ ರಿಟೈರ್ಡ್ ಆದ್ರೆ ಅವ್ನು ಯಾರು ಬಂದಪ್ಪ ಸೊಳ ಮಗ ಎದುರುಗಡೆ ಅಂತ ತಿಳ್ಕೊಂಡು ಅವ್ನು ಮತ್ತೆ ಅವ್ನು ಸೆಲೆಕ್ಟ್ ಹೊಡಿ ಬರ್ತಾರೆ ಅಂತ ಈ ಕಡೆ ಹೋಗ್ತಾರೆ. ಹಿಂಗಾದ ಹೋಗ್ತಾರೆ, ನೋಡ್ಲಾರ್ದಂಗೆ ಹೋಗ್ತಾರೆ. ಆ ಥರ ನೌಕರಿ ಮಾಡಬಾರ್ದು. ಧೈರ್ಯದಿಂದ ಮಾನವೀಯತೆಯಿಂದ ಕೆಲಸ ಮಾಡಿದ್ರೆ ಜನನೂ ಮರ್ಯಾದೆ ಕೊಡ್ತಾರೆ, ಸಬಾರ್ಡಿನೇಟ್ಸು ಮರ್ಯಾದೆ ಕೊಡ್ತಾರೆ. ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡಿದ್ರೆ ರಾಜಕಾರಣಿಗಳು ಸಹ ಮರ್ಯಾದೆ ಕೊಡ್ತಾರೆ. ಮೂರ್ತಿಯವರೇ, ಕೊನೆಯದಾಗಿ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್. ಈಗ ನೋಡಿ, ಕೊನೆಯದಾಗಿ ನಾನು ಹೇಳೋದೇನೆಂದ್ರೆ,
ಯಾವುದೇ ಸರ್ಕಾರಗಳು ಕ್ರೀಡೆಗಳನ್ನ ಮಾಡೋಕ್ಕೆ ಕ್ರೀಡೆ ಪ್ರೋತ್ಸಾಹ ಮಾಡೋಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಿದ್ದಾರೆ. ಓಕೆ. ಅದರಲ್ಲಿ ಕ್ರೀಡೆಗಳು ಆಡ್ಕೊಂಡು ಕ್ರೀಡಾ ಪ್ರತಿಭೆಗಳು ಆಚೆ ಬಂದಿದ್ದಾರೆ. ಅಂತ ಕ್ರೀಡಾ ಪ್ರತಿಭೆಗಳನ್ನ ಖಾಸಗಿ ಕಂಪ್ನಿಯವರು ಖರೀದಿ ಮಾಡಿ ಸರ್ಕಾರದ ಗ್ರೌಂಡ್ಗಳಲ್ಲಿ, ಸರ್ಕಾರದ ಒಂದು ಗ್ರೌಂಡು ಅಥವಾ ಸ್ಟೇಡಿಯಂಗಳಲ್ಲಿ ಇವರು ಪಂದ್ಯಗಳು ಆಡಿಕೊಂಡು ಸರ್ಕಾರಕ್ಕೆ ಮತ್ತೆ ಜನತೆನ ಕಷ್ಟ ಸಿಗಾಕ್ಸಿದ್ದಾರೆ. ಇಂಥ ಸಂಸ್ಥೆಗಳು ಇದ್ರೆ ಅವರು ಖಾಸಗಿ ಜಮೀನಲ್ಲಿ ಅವರು ಸ್ಟೇಡಿಯಂ ಮಾಡಿ ಆಟ ಆಡ್ಕೊಳ್ಳಿ, ಪರ್ಮಿಷನ್ ಇದ್ರೆ ಕಾನೂನು ಪ್ರಕಾರ. ಆದರೆ ಮಾತ್ರ ಸರ್ಕಾರಿ ಜಾಗಗಳಲ್ಲಿ ಸರ್ಕಾರಿ ನಡೆಸುವಂಥ ಕ್ರೀಡೆಗಳು ಮಾಡಲಿ. ಇದು KCCA ಬಂದು ಸರ್ಕಾರ ತಕ್ಕಂಥ ಒಂದು ಅಂಗಸಂಸ್ಥೆ ಥರ ಅದು ಕರ್ನಾಟಕ ಜನಕ್ಕೆ ಸೇರಿದ್ದು. ಇನ್ನು ಮುಂದೆ ಮಾತ್ರ ಕರ್ನಾಟಕ ಜನ RCBಗೆ ಎಷ್ಟು ಸಪೋರ್ಟ್ ಕೊಟ್ಟಿದ್ದೀವೋ ನಾವು, ಅದೇ ರೀತಿ ಇನ್ನು ಮುಂದೆ ನಮ್ಮ ಕರ್ನಾಟಕ ಕ್ರಿಕೆಟ್ ಪ್ಲೇಯರ್ ಸಪೋರ್ಟ್ ಕೊಡ್ತೀವಿ. RCBನ ಒಂದು ಯಾವುದೋ ಖಾಸಗಿ ಕಂಪ್ನಿ ಸಪೋರ್ಟ್ ಕೊಡೋದು ನಾವು. ಆದರೆ ಈ ಖಾಸಗಿ ಈ ಲ್ಯಾಂಡ್ ಏನೋ ಗ್ರ್ಯಾಂಡ್ ಮಾಡಿದೆ ಸರ್ಕಾರ, ಏನು ಖಾಸಗಿ ಕ್ರಿಕೆಟ್ ಸಂಸ್ಥೆಗಳಿಗೆ, ಅದು ಸರ್ಕಾರಿ ಜಾಗ ಆಗಿದ್ರೆ ನಾವು ಅದನ್ನ ಹೋರಾಟ ಮಾಡಿ ಹಿಂದಕ್ಕೆ ತೆಗೆದು ಪ್ರಯತ್ನ ಪಡ್ತೀವಿ. ಈ ಸರ್ಕಾರ ಖಾಸಗಿ ಕಂಪ್ನಿಗಳು ಬಗೆಟ್ ಮಾಡಕ್ ಹೋಗಿ ಕ್ರಿಕೆಟ್ನ ಯೂಸ್ ಮಾಡಕ್ ಹೋಗಿ ಎಂಕರೇಜ್ ಮಾಡಿದ್ರೆ ಇದು ಸಂವಿಧಾನಕ್ಕೆ ಒಂದು ಆಶಯಕ್ಕೆ ವಿರುದ್ಧ ಆಗುತ್ತೆ. ಇಂಥ ಒಂದು ಇದನ್ನ ರದ್ದುಗೊಳಿಸಬೇಕು. ಅದನ್ನ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇನ್ನೊಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಈಗೇನು ಸರ್ಕಾರ ಮಾಡಿದೆ, ಈಗ ಅವರು ನಮ್ಮ ಮೂರ್ತಿಯವರು ಹೇಳಿದಾಗೆ ಜೂಜಾಟಕ್ಕೆ ಏನು ಕೊಟ್ಟಿದ್ದಾರೆ ಆಟ ಆಡಲಿಕ್ಕೆ, ವಿತೌಟ್ ಪರ್ಮಿಷನ್ ಮಾಡಿದ್ದಾರೆ, ಅವರು ರನ್ ಮಾಡಿದ್ದಾರೆ. ಅದಕ್ಕೆ ಆ ಬಾಡಿಯನ್ನು ಸಸ್ಪೆಂಡ್ ಮಾಡಲಿ. ಅದು ಕೋಆಪ್ಟೇಟಿವ್ ಆಕ್ಟ್ ಪ್ರಕಾರ ರಿಜಿಸ್ಟರ್ ಆಗಿರ್ತದೆ ಅವ್ರದ್ದು. ಅದನ್ನು ಸಸ್ಪೆಂಡ್ ಮಾಡಲಿ. ಅಡ್ಮಿನಿಸ್ಟ್ರೇಟಿವ್ ನೇಮ್ಸ್ ಒಂದು ಅದಕ್ಕೆ ಗವರ್ಮೆಂಟ್ ಲಿಂದ ಸಸ್ಪೆಂಡ್ ಮಾಡಕ್ ಆಗಲ್ವಾ? ಗವರ್ಮೆಂಟ್ ಮಾರ್ಬಿಡ್ಲಿ ಇವರು. ಅಲ್ಲ, ಶಿವಕುಮಾರ್ ಹಂಗೆ ಮಾಡ್ತಾರೆ. ಮಾರೋದು ಬೇಕಾಗಿಲ್ರಿ. ಗವರ್ಮೆಂಟ್ ನೇಮ್ಸ್ ಅವನು ಆನೆಸ್ಟ್ ಇರ್ತಾನೆ, ಸ್ಟ್ರಿಕ್ಟ್ ಇರ್ತಾನೆ ಅಂತ ಅಡ್ಮಿನಿಸ್ಟ್ರೇಟರ್ ನೇಮ್ಸ್ಲಿ. ಅಡ್ಮಿನಿಸ್ಟ್ರೇಟರ್ ಹಾಕಿ ಅನ್ಯಾಯಗಳು ತೆಗಿಲಿ. ಒಂದು ವರ್ಷ ಬಾಡಿ ಕಿತ್ತೋಗಿಲಿ. ಅಲ್ಲಿ ಎಣ್ಣೆ ಹೊಡೆಯೋದು, ಜೂಜು, ಮಸ್ತಿ, ಡ್ಯಾನ್ಸ್ ಎಲ್ಲ ನಡೀತವೆ. ತುಂಬಾ ಒಳ್ಳೆ ವಿಚಾರಗಳ ಕುರಿತು ಇಲ್ಲಿ ಚರ್ಚೆ ಆಯಿತು. ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಹೈಕೋರ್ಟ್ ವಕೀಲರಾಗಿರುವಂತಹ RLN ಮೂರ್ತಿ ಅವರು, ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವಂತಹ ಬಸವರಾಜ್ ಮಾಲಗತ್ತಿ ಅವರು, ಇಬ್ಬರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಒಂದ್ ಕಡೆಯಲ್ಲಿ ಪೊಲೀಸ್ ಅಧಿಕಾರಿಗಳ ತಲೆದಂಡದ ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡಿದ್ವಿ. ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಇದೆಯಲ್ಲ, ನಿಜಕ್ಕೂ ಕೂಡ ತಲೆ ಇಲ್ಲದ ನಿರ್ಧಾರ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇಷ್ಟು ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ 11 ಜನರ ಸಾವಿಗೆ ಕಾರಣವಾಯಿತು ಎನ್ನುವಂತ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ಮೆಗಾ ಸುದ್ದಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.